ಹಾಯ್ ಆ, ಎಲ್ರಿಗೂ ಸಿ ನವೋದಯ ಕೋಚಿಂಗ್ ಆಪ್ಗೆ ಸ್ವಾಗತ. ನನ್ನ ಹೆಸರು ರಮೇಶ್ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಪಾಠಕ್ಕೆ ಹೋಗಕ್ಕಿಂತ ಮುಂಚೆ ನಾನು ಒಂದಿಷ್ಟು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀನಿ. ಅವಕ್ಕನ್ನ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಹೋಗ್ರಿ. ಓಕೆ, ಏನಪ್ಪಾ ಅಂತಂದ್ರ ನೀವು ನಿಮ್ಮ ತಂದೆ ಏನು ಮಾಡ್ತೀರಿ, ಒಂದ್ಸಲ ನಿಮ್ಮ ಒಂದು ಟಿ ವಿ ತರ್ಬೇಕಂತೇಕೆ ಟಿ ವಿ ಶಾಪ್ಗೆ ಹೋಗ್ತಾರ. ಹೌದಾ? ಟಿ ವಿ ಶಾಪ್ಗೆ ಹೋದಾಗ ಆ ಟಿ ವಿ ಶಾಪ್ ಓನರ್ ಏನು ಮಾಡ್ತಾನ, ಒಂದು ಕಾರ್ಡ್ ಕೊಡ್ತಾನೆ ನಿಮ್ಗೆ. ಆ ಕಾರ್ಡ್ ಒಳಗ ಈ ರೀತಿ ಚಿತ್ರಗಳನ್ನು ಗಮನಿಸ್ತೀರಿ ನೀವು. ಹೌದು, ಆ 21/9 ಅಂತ ಆಗಿರ್ಬೋದು, 16/9, 4:3. ಟೋಟಲ್ ಟಿವಿ ಸೈಜನ್ನ ಇಷ್ಟ ಐತಿ, 4:3. ಅದೇ ರೀತಿ ಸ್ಕ್ರೀನ್ ಈ ರೀತಿ 4:3 ಬರ್ತೈತಿ ಅಂತ ಹೇಗೆ ತೋರಿಸ್ತಾರೆ. ಹೌದು, ಇಂದ ರೀತಿ ಅಂಕಿಗಳನ್ನ ಬರ್ದಿರುವಂತ ಟಿವಿಗಳನ್ನ ನಿಮ್ಗೆ ತೋರಿಸ್ತಾರೆ. ಹೌದಾ, ನೋಡಿರ್ತೀರಿ. ಅದೇ ತರ ಇನ್ನೊಂದು ಕಡೆನ ನೋಡಿರ್ತೀರಿ. ಯಾವ ರೀತಿ ಅಂತಂದ್ರ ಮೊಬೈಲ್ಗಳಲ್ಲಿ ಫೋಟೋ ಹೊಡಿತಿರ್ತಾರಲ್ಲ, ಆ ಫೋಟೋ ಸೆಟ್ಟಿಂಗ್ ಒಳಗ ಅಥವಾ ಫೋಟೋ ಸೈಜ್ ಅಂತ ಹೇಗೆ ಹೇಳ್ತೇವಲ್ಲ, ಆ ಫೋಟೋ ಸೈಜ್ ಈ ರೀತಿ ಇರ್ತಿದ್ ನೋಡಿರ್ತೀರಿ ನೀವು. ಯಾವ ರೀತಿ ಅಂತಂದ್ರ ಈ ರೀತಿ ಆ ಫೋಟೋ ಸೈಜ್ ಮೇಲೆ ಈ ರೀತಿ ಬರ್ದಿರ್ತೈತಿ. ಹೌದು, 1:9 ಅಂತ ಆಗಿರ್ಬೋದು, 4:3, 3:2, 16:9 ಈ ರೀತಿ ಬರ್ದಿರ್ತೈತಿ. ನೋಡ್ರಿ ಇಲ್ಲ? ಹೌದಿಲ್ಲ? ಅದೇ ತರ ನೀವು ಆಟ ಆಡೋ ಹೊತ್ನಾಗ ಸದ್ಯಕ್ಕೆ ಈ ರೀತಿ ಆಟ ಆಡಿರ್ತೀರಿ, ಬಾಕ್ಸ್ಗಳನ್ನ ಹಾಕಿ. ಹೌದಿಲ್ಲ? ಆ ಬಾಕ್ಸ್ಗಳ ಸೈಜ್ ಕೂಡ ಈ ರೀತಿ 4:3, 16:9 ಈ ರೀತಿ ಇರ್ತಾವ. ಗೊತ್ತೈತಿ ನಿಮ್ಗ? ಇವೆಲ್ಲವುಗಳನ್ನ ಗಮನಿಸಿರ್ತೀರಿ. ಹೌದಿಲ್ಲ? ಹಾಗಾದ್ರ ಇದಕ್ಕೂ ಏನ್ ಸೂಚಿಸುತ್ತಾ ಅಂತ ಹೇಗೆ ನೋಡೋದಾದನ್ನ ಅದನ್ನ ಏನಂತ ಕರಿತೀವಿ ನಾವು? ಅನುಪಾತ ಅಂತ ಹೇಗೆ ಕರಿತೀವಿ. ಏನು? ಅನುಪಾತ ಅಂತ ಹೇಗೆ ಕರಿತೀವಿ. ಅಂದ್ರ ಇಂದಿನ ತರಗತಿ ಒಳಗೆ ನಾವು ಏನ್ ಮಾಡೋಣ, ಅನುಪಾತಗಳು ಮತ್ತು ಸಮಾನುಪಾತಗಳು ಅಂದ್ರೆ ಏನು ಅಂತ ಹೇಗೆ ನೋಡೋಣಂತೆ. ಏನು? ಅನುಪಾತಗಳು ಮತ್ತು ಸಮಾನುಪಾತಗಳು ಅಂದ್ರೆ ಏನು? ಹಾಗಾದ್ರೆ ಸಮಾನುಪಾತದ ಮೇಲೆ ಯಾವ ರೀತಿ ಅಥವಾ ಅನುಪಾತದ ಮೇಲೆ ಯಾವ ರೀತಿ ನಿಮ್ಗೆ ಪ್ರಶ್ನೆಗಳನ್ನು ಮಾಡ್ತಾರ ಅಂತ ಹೇಗೆ ಇಂದಿನ ತರಗತಿ ಒಳಗ ತಿಳ್ಕೊತಾ ಹೋಗೋಣಂತ. ಓಕೆ, ಹಾಗಾದ್ರ ಮೊದಲೇದಾಗಿ ಏನ್ ಮಾಡೋಣ ಅಂತಂದ್ರ ಅನುಪಾತ ಅಂದರೆ ಏನು ಅಂತ ಹೇಗೆ ನೋಡೋಣಂತ. ಏನಪ್ಪ ಅನುಪಾತ ಅಂದ್ರ ಅಂತ ಹೇಗೆ ನೋಡೋದಾದ್ರ, ಏನಪ್ಪ ಅನುಪಾತ ಅಂದ್ರೆ ಒಂದೇ ರೀತಿಯ ಎರಡು ಪರಿಮಾಣಗಳ ಭಾಗಾಕಾರ ರೀತಿಯ ಹೋಲಿಕೆಯನ್ನ ನಾವ್ ಏನಂತ ಕರಿತೀವಿ? ಅನುಪಾತ ಅಂತ ಹೇಗೆ ಕರಿತೀವಿ. ಏನು? ಅನುಪಾತ ಅಂತ ಹೇಗೆ ಕರಿತೀವಿ. ಏನು? ಒಂದೇ ರೀತಿಯ ಎರಡು ಪರಿಮಾಣಗಳ ಭಾಗಾಕಾರ ರೀತಿಯನ್ನ, ಏನು? ಒಂದೇ ರೀತಿಯ ಎರಡು ಪರಿಮಾಣಗಳ ಭಾಗಾಕಾರ ರೀತಿಯ ಹೋಲಿಕೆಯನ್ನ ನಾವೇನಂತ ಕರಿತೀವಿ? ಅನುಪಾತ ಅಂತ ಹೇಗೆ ಕರಿತೀವಿ. ನೀವು ಫಸ್ಟ್ನೇ ಎಕ್ಸಾಂಪಲ್ ಫಸ್ಟ್ನೇ ಒಂದು ಚಿತ್ರವನ್ನು ನೋಡಿದ್ರಿ. ಅದ್ರೊಳಗೆ ಏನು 16:9, 4:3, 16:9 ಅಥವಾ ಹಿಂಗ್ ಬೇರೆ ಬೇರೆ ಸಂಖ್ಯೆಗಳನ್ನು ಈ ರೀತಿ ಬರ್ದಿದ್ದನ್ನು ನೋಡಿದ್ರಿ. ಹೌದಿಲ್ಲ? ಆ ಸಂಖ್ಯೆಗಳನ್ನು ನೋಡಿದಾಗ ಏನಾಯ್ತು ನಿಮ್ಗ? 16:9 ಅಂತ ಬರ್ದಿದ್ರು. ಹೌದಿಲ್ಲ? ಅಂದ್ರ ಅಲ್ಲಿ ನಾವ್ ಏನ್ ಕಂಪೇರ್ ಮಾಡಕತ್ತಿದ್ದೇವಿ? ಉದ್ದ ಅಗಲ ಸೈಜ್ ಅನ್ನ ನೋಡಕತ್ತೇವಿ. ಹೌದಾ? ಒಂದು ಟಿವಿ ಅಂತ ಹೇಗೆ ನಾವು ತಗೊಂಡ್ರ ಈ ಟಿವಿ ಉದ್ದ ಎಷ್ಟೈತಿ? 16 ಅಂತ ಹೇಗೆ ತಗೊಂಡಿದ್ರು. ಅದೇ ರೀತಿ ಅವ್ರ ಅಗಲವನ್ನ ಎಷ್ಟು ತಗೋಗಿತ್ತು ಟಿವಿದು? 9 ಅಂತ ಹೇಗೆ ಇತ್ತು. ಹೌದು, ಈ ರೀತಿ ಕೊಟ್ಟಿದ್ರು. ಒಂದು ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನ ಏನ್ ಹೋಲ್ಸಕತ್ತೇವಿ? ಸೈಜ್ ಅನ್ನ ಹೋಲ್ಸಕತ್ತೇವಿ. ಹೌದಾ? ಹೌದಾ? ಸೈಜ್ ಅನ್ನ ಹೋಲ್ಸಕತ್ತೇವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂದ್ರ, ನಿಮ್ ಹತ್ರ 2 ಲೀಟರ್ ಬಾಟ್ಲಿ ವಾಟರ್ ಬಾಟ್ಲಿಗಳದ ಅಂತ ಹೇಗೆ ತಗೊಂಡ್, ನೀರಿನ ಬಾಟಲಿಗಳದ ಅಂತ ಹೇಗೆ ತಗೋಣಂತ. ಆ ನೀರಿನ ಬಾಟ್ಲಿ ಒಳಗ ಒಂದು ಬಾಟ್ಲಿ ಏನೈತಿ? 1 ಲೀಟರ್ ವಾಟರ್ ನೀರಿನ ಬಾಟ್ಲಿ ಐತಿ. ಇನ್ನೊಂದು 2 ಲೀಟರ್ ವಾಟರ್ ಬಾಟ್ಲಿ ಐತಿ ಅಥವಾ ನೀರಿನ ಬಾಟ್ಲಿ ಐತಿ ಅಂತ ಹೇಗೆ ತಗೋಣಂತ. ಅವು ಎರಡುಗಳನ್ನ ಅನುಪಾತದ ರೂಪದೊಳಗೆ ಯಾವ ರೀತಿ ಬರೆಯುದು ಅಂತ ಹೇಗೆ ನೋಡುದನ್ನ ಹೋಲಿಸುವುದನ್ನ, ಹೋಲಿಸಿಕೆ ಭಾಗಾಕಾರ ರೀತಿಯಾಗಿ ಬರಿದನ್ನ ನಾವ್ ಏನಂತ ಕರಿತೀವಿ? ಅನುಪಾತ ಅಂತ ಹೇಗೆ ಕರಿತೀವಿ. ಅಂದ್ರ ಏನಾಗಿರ್ಬೇಕು? ಅನುಪಾತದ ರೂಪದೊಳಗೆ ಬರಿಬೇಕಾಗಿತ್ತಂದ್ರ ಅವೆರಡೂ ಕೂಡ ಕೊಟ್ಟಂತ ಎರಡು ಸಂಖ್ಯೆಗಳು ಕೂಡ ಕೇಳಿದಂತ ಎರಡು ಸಂಖ್ಯೆಗಳ ಪ್ರಶ್ನೆ ಕೂಡ ಏನಾಗಿರ್ಬೇಕು? ಪರಿಮಾಣಗಳು ಒಂದೇ ಆಗಿರ್ಬೇಕು. ಏನು? ಒಂದೇ ಪರಿಮಾಣ ಆಗಿರ್ಬೇಕು. ಹೌದಾ? ಅದನ್ನ ಭಾಗಾಕಾರ ರೀತಿಯ ಹೋಲಿಕೆಯನ್ನ ನಾವ್ ಏನಂತ ಕರಿತೀವಿ? ಅನುಪಾತ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಅನುಪಾತವನ್ನ ಯಾವ ಚಿಹ್ನೆಯಿಂದ ಸೂಚಿಸುವುದು ಅಂತ ಹೇಗೆ ನೋಡೋದಾದ್ರ, ಸಿಂಪಲ್ ಆಗಿ ಎಲ್ಲರೂ ಕಲ್ತಿರ್ತೀರ, ಕನ್ನಡದ ವರ್ಣಮಾಲೆಯಲ್ಲಿ ಯೋಗ ವಾಹಕಗಳು ಅಂತ ಹೇಗೆ ಇರ್ತಾವ. ಹೌದಾ? ಆ ಯೋಗ ವಾಹಕಗಳು ಯಾವುವು? ಅಂ ಅಹ ಅಂತ ಹೇಗೆ ಕರಿತೇವೆ ನಾವು. ಹೌದಾ? ಅಂ ಅಹ ಅಂತ ಬರ್ದಾಗ ಅಹ ಮುಂದೆ ಎರಡು ಟಿಕ್ಕೆಗಳನ್ನು ಕೊಡ್ತೇವಲ್ಲ, ಅದೇ ರೀತಿ ಅನುಪಾತದ ಚಿಹ್ನೆ ಕೂಡ ಏನು?
ಅದನ್ನೇ ಅಂತ ಕರಿತೀವಿ. ಅದು ಯಾವುದಿಲ್ಲಿ ಈ ರೀತಿ ಎರಡು ಚಿಕ್ಕಿಗಳನ್ನ ಕೊಡೋದನ್ನ ಏನಂತ ಕರಿತೀವಿ? ಅನುಪಾತದ ಚಿಹ್ನೆ ಅಂತ ಹೇಗೆ ಕರಿತೀವಿ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ಈ ಸದ್ದ. ಇನ್ನೊಂದ್ಸೂರು ಎಕ್ಸಾಂಪಲ್ ನೋಡ್ಕೆ ಈ ಡೆಫಿನಿಷನ್ ಇನ್ನೊಂದ್ಸೂರು ಕ್ಲಿಯರ್ ಮಾಡ್ಕೊಳಂತ. ಏನಪ್ಪಾ ಅಂತ ಹೇಗೆ ನೋಡೋದಾದ್ರ ಎಕ್ಸಾಂಪಲ್ ನೋಡ್ರಿ. ಏನಪ್ಪಾ ಎಕ್ಸಾಂಪಲ್ ಅಂದ್ರ ಪೂಜಾಳ ವಯಸ್ಸು 7 ವರ್ಷ. ಏನು? ಪೂಜಾಳ ವಯಸ್ಸು 7 ವರ್ಷ ಹಾಗೂ ಪೂರ್ಣಿಮಾಳ ವಯಸ್ಸು ಎಷ್ಟೈತಿ? 12 ವರ್ಷ. ಪೂಜಾಳ ವಯಸ್ಸು 7 ವರ್ಷ ಹಾಗೂ ಪೂರ್ಣಿಮಾಳ ವಯಸ್ಸು ಎಷ್ಟೈತಿ? 12 ವರ್ಷ. ಅವರ ವಯಸ್ಸುಗಳ ಅನುಪಾತ ಏನು? ಅವರ ವಯಸ್ಸುಗಳ ಅನುಪಾತ ಎಷ್ಟು ಅಂತ ಕೇಳ್ಯಾರ ನಾನು. ಏನು? ಅವರ ವಯಸ್ಸುಗಳ ಅನುಪಾತ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಕಂಡೀಷನ್ ಏನೈತಿ ನಮ್ಗ? ಅದ್ರ ವಾಕ್ಯ ಅನುಪಾತ ಅಂದ್ರೆ ಏನೈತಿ? ಒಂದೇ ರೀತಿಯ ಎರಡು ಪರಿಮಾಣಗಳನ್ನು ಹೋಲಿಸ್ಬೇಕಂತಂದ್ರ. ಈ ಕೊಟ್ಟಂತ ಉದಾಹರಣೆಗಳಲ್ಲಿ ಒಂದೇ ರೀತಿಯ ಪರಿಮಾಣಗಳು ಯಾವ್ದು ಯೋಚನೆ ಮಾಡ್ರಿ ಒಂದ್ಸೂರ. ಏನೈತಿ ಇಲ್ಲಿ ಒಂದೇ ರೀತಿಯ ಪರಿಮಾಣ? ವಯಸ್ಸು ಆಗೈತಿ. ಇಲ್ಲಿ ನೋಡ್ರಿ ಪೂಜಾಳ ವಯಸ್ಸನ್ನ ಪೂರ್ಣಿಮಾಳ ವಯಸ್ಸಿಗೆ ಕಂಪೇರ್ ಮಾಡಕತ್ತಾರ, ಹೋಲ್ಸಾಕತ್ತಾರ. ಅಂದ್ರೆ ಏನ್ ಹೋಲ್ಸಾಕತ್ತಾರ? ಇಬ್ರೊಳಗನು ವಯಸ್ಸನ್ನ ಹೋಲ್ಸಾಕತ್ತಾರ, ಒಂದೇ ರೀತಿಯ ಪರಿಮಾಣಗಳನ್ನ ಹೋಲ್ಸಾಕತ್ತಾರ. ಹೌದಿಲ್ಲ? ಅಂದ್ರ ಅದನ್ನ ಯಾವ ರೀತಿ ಒಳಗೆ ಸೂಚಿಸ್ ಅಂತ ಹೇಳ್ಯಾರ ಅವರು? ಅನುಪಾತದ ರೂಪದೊಳಗೆ ಬರಿ ಅಂತ ಹೇಳ್ಯಾರ. ಅದನ್ನ ಯಾವ ರೀತಿ ಬರೀ? 7:2 7:2 ಈ ರೀತಿ ಬರಿಬಹುದು. ಅನುಪಾತದ ಚಿಹ್ನೆ ಏನೈತಿ ಮಿಡಲ್ ನಾವು ಬರ್ದೆ. ಹೌದಾ? ಅದನ್ನ ಎರಡು ಟಿಕ್ಕೆಗಳನ್ನ ಅಥವಾ ಚಿಹ್ನೆಗಳನ್ನ ಕೊಡದನ್ನ ಏನಂತ ನಾವು ಅನುಪಾತದ ಚಿಹ್ನೆ ಅಂತ ಹೇಗೆ ಕರಿತೀವಿ. 7:2 ಅಂತ ಹೇಗೆ ಈ ರೀತಿ ಬರಿಬಹುದು. ಹೌದಿಲ್ಲ? ಇದಕ್ಕೆ ನೀವು ಇನ್ನಷ್ಟು ಸಾಕಷ್ಟು ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ವಯಸ್ಸನ್ನ ಕಂಪೇರ್ ಮಾಡಿ ಇದೇ ಎಕ್ಸಾಂಪಲ್ ಇನ್ನೊಂದ್ ಚೂರು ಬದಲು ಮಾಡ್ಕೆ ನೋಡೋಣ. ಯಾವ ರೀತಿ ಅಂದ್ರ ಪೂಜಾಳ ಎತ್ತರ ಏನು? ಪೂಜಾಳ ಎತ್ತರ 5 ಎಷ್ಟು? 5 ಫೂಟ್ ಐತೆ ಅಂತ ಹೇಗೆ ತಗೋಣಂತ. ಎಷ್ಟು? 5 ಫೂಟ್. ಪೂಜಾಳ ಎತ್ತರ 5 ಫೂಟ್ ಇದೆ. ಅದೇ ರೀತಿ ಪೂರ್ಣಿಮಾಳ ಎತ್ತರ ಎಷ್ಟೈತೆ ಅಂತ ತಗೋಣಂತ? 6 ಫೂಟ್ ಐತೆ ಅಂತ ಹೇಗೆ ತಗೋಣಂತ. 6 ಫೂಟ್ ಅನ್ನ ತಗೋಕತ್ತೀವಿ. ಒಂದೇ ರೀತಿ ಎರಡು ಪರಿಮಾಣಗಳನ್ನ ತಗೊಂಡೇವಿ. ಇಬ್ಬರದು ಎತ್ತರವನ್ನ ನಾ ಏನ್ ಮಾಡಕತ್ತೀನಿ ಇಲ್ಲಿ? ಕಂಪೇರ್ ಮಾಡಕತ್ತೀನಿ ಅಥವಾ ಹೋಲಿಸಾಕತ್ತೀನಿ. ಹೌದಾ? ಹಾಗಾದ್ರೆ ಇವನ ಅನುಪಾತದ ರೂಪದೊಳಗೆ ಸೂಚಿಸಂದ್ರ ಅನುಪಾತದ ಚಿಹ್ನೆಯನ್ನು ಕೊಡೋದು. 5:6. ಹೌದಾ? 5:6. 5:6. ಇದನ್ನ ಇನ್ನೊಂದು ರೀತಿ ಯಾವ ರೀತಿ ಬರೆಯಕತ್ತೆ? ನಾವು ಹೋಲಿಸಿಕೆ ಬರ್ತೀವಿ 5/6 ರೂಪದೊಳಗ ಭಾಗಾಕಾರ ರೀತಿಯೊಳಗ ಸೂಚಿಸಾಕತ್ತೆ. ಹೌದಾ? ಹಿಂಗ ಬರೀದನ್ನ ಏನಂತ ಕರಿತೀವಿ ನಾವು? ಅನುಪಾತ ಅಂತ ಹೇಗೆ ಕರೆಯಕತ್ತೇವೆ. ಅನುಪಾತ ಯಾವ ರೀತಿ ಬರೀದು ನಿಮ್ಗ ಗೊತ್ತಾಯ್ತು. ಹೌದಿಲ್ಲ? ಇದಕ್ಕ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ ನಾನು ನಿಮ್ಗ. ಏನಂತಂದ್ರ ಈ ರೀತಿ ಎರಡು ಪೇಪರ್ಗಳನ್ನು ತಗೋಣಂತ. ಏನು? ಈ ರೀತಿ ಎರಡು ಪೇಪರ್ಗಳನ್ನು ತಗೋಕತ್ತೀನಿ. ಈ ಎರಡು ಪೇಪರ್ಗಳು ಒಂದೇ ಸೈಜ್ ಅದಾವೆ. ಈಗ ನಾ ಏನ್ ಮಾಡಕತ್ತೀನಿ? ಇವುಗಳ ಸೈಜ್ಗಳನ್ನ ಕಟ್ ಮಾಡ್ಕೆ ಅವುಗಳ ಹೋಲಿಕೆಯನ್ನ ಮಾಡ್ಬೇಕಂತ ಮಾಡಿ ನಾನು ಏನ್ ಮಾಡಕತ್ತೀನಿ? ಈ ಎರಡು ಫೇಸ್ಗಳನ್ನ ಏನ್ ಮಾಡಕತ್ತೀನಿ? ಕಟ್ ಮಾಡ್ಬೇಕಂತೀನಿ. ಕಟ್ ಮಾಡ್ಕೆ ಅವು ಎರಡುಗಳನ್ನ ಏನ್ ಮಾಡ್ಬೇಕು? ಹೋಲಿಕೆ ಮಾಡ್ಬೇಕಂತ ಹೇಗೆ ಮಾಡ್ಬೇಕಂತ ಅನ್ಕೊಂಡಿನಿ. ಅವುಗಳನ್ನ ಕಟ್ ಮಾಡಿ ಹೋಲಿಸಿದ ನಂತರ ಅವುಗಳನ್ನ ಅನುಪಾತದ ರೂಪದೊಳಗೆ ನಾ ಬರಿಬೇಕು ಅಂತ ಅನ್ಕೊಂಡಿನಿ. ಹೌದಾ? ಅಂದ್ರ ಅನುಪಾತದ ರೂಪದೊಳಗೆ ಹೋಲಿಸ್ಬೇಕಾಗಿತ್ತಂದ್ರ ನಾ ಇವಕ್ಕನ್ನ ಏನು ಮಾಡಕತ್ತೀನಿ? ಕಟ್ ಮಾಡ್ಕಿ ಎರಡುಗಳನ್ನ ಅನುಪಾತದ ರೂಪದೊಳಗೆ ಬರಿಬೇಕಂದ್ರೆ ಎರಡು ಸೈಜ್ಗಳನ್ನ ಏನ್ ಮಾಡಕತ್ತೀನಿ ಇಲ್ಲಿ? ಹೋಲ್ಸಾಕತ್ತೀನಿ. ಹೌದಾ? ಒಂದೇ ಪರಿಮಾಣ ಯಾವ್ದೈತಿ ಅಲ್ಲಿ? ಸೈಜ್ ಆಯ್ತು. ಹೌದಾ? ಹಾಗಾದ್ರೆ ನಾವು ಮೊದಲೇ ಪೇಪರ್ನ ಒಂದು ಕಟ್ ಮಾಡ್ತೀವಿ. ಕಟ್ ಮಾಡೋಣ. ಎಲ್ರು ಕಟ್ ಮಾಡ್ರಿ. ಎಲ್ಲರೂ ಪೇಪರ್ಗಳನ್ನ ತಗೊಂಡ್ಕೆ ಎರಡು ಪೇಪರ್ಗಳನ್ನ ಒಂದು ಭಾಗವನ್ನ ಇಷ್ಟು ಕಟ್ ಮಾಡ್ಕೆ ಇಷ್ಟನ್ನ ಉಳಿಸ್ಕೊಂಡೆ. ಹೌದಾ? ಆನಂತರ ಇನ್ನೊಂದು ಪೇಪರ್ ಏನ್ ಮಾಡಕತ್ತೀನಿ? ಅದನ್ನು ಕಟ್ ಮಾಡ್ತೀನಿ. ಅದನ್ನು ಕಟ್ ಮಾಡಿದ್ವಿ. ಎರಡು ಪೇಪರ್ಗಳನ್ನ ಕಟ್ ಮಾಡಿದ್ವಿ. ಅಂದ್ರ ಎರಡು ಸೈಜ್ಗಳನ್ನ ಈ ಸದ್ದ ಹೋಲಿಸ್ಬೇಕಾಗೈತಿ. ಹೌದಾ? ಇದನ್ನ ನನ್ನ ಕೈಯಾಗ ಇರುವಂತ ಎಡಗಡೆ ಇರುವಂತದನ್ನ ಏನಂತ ತಗೋ ನಾನು? ಎ ಅಂತ ಹೇಗೆ ತಗೋಕತ್ತೀನಿ. ಅದನ್ನ ಏನಂತ ತಗೋತೀನಿ ನಾನು? ಎ ಅಂತ ಹೇಗೆ ಎ ಪೇಪರ್ ಅಂತ ಹೇಗೆ ತಗೋಕತ್ತೀನಿ. ಅದನ್ನ ಬಿ ಪೇಪರ್ಗೆ ಹೋಲ್ಸಾಕತ್ತೀನಿ. ಅದಕ್ಕ ಬಿ ಪೇಪರ್ಗೆ ಹೋಲ್ಸಾಕತ್ತೀನಿ. ಇವೆರಡುಗಳಲ್ಲಿ ಏನು ಪರಿಮಾಣ ಏನೈತಿ? ಸೈಜ್ ಅಥವಾ ಸೈಜ್ ಐತಿ ಅಂತ ಹೇಗೆ ಹೇಳಕತ್ತೀನಿ ನಾವು. ಇದ್ರದ್ದು ಏನು ಲೆಂತ್ ಅಂತ ಹೇಗೆ ಹೇಳ್ತೇವಲ್ಲ ಆ ಲೆಂತ್ ಅನ್ನ ಹೋಲ್ಸಾಕತ್ತೀನಿ ನಾನು. ಎರಡುಗಳನ್ನ ಕಂಪೇರ್ ಮಾಡಕತ್ತೀನಿ. ಅನುಪಾತದ ರೂಪದೊಳಗೆ ಬರಿ ಅಂತಂದ್ರ ಎ ಪೇಪರ್ನ ಬಿ ಪೇಪರ್ ಕಂಪೇರ್ ಮಾಡಕತ್ತೀನಿ. ಇವು ಅನುಪಾತದ ರೂಪದೊಳಗೆ ಬರಿ ಅಂದ್ರೆ ಏನ್ ಮಾಡ್ಬೇಕು? ಅನುಪಾತದ ಚಿಹ್ನೆನ ಅವು ಮಿಡಲ್ ಕೊಡೋದು. ಎ ಅನುಪಾತ ಬಿ ಆತು. ಹೌದಿಲ್ಲ? ಅನುಪಾತದ ರೂಪದೊಳಗ ಸೂಚಿಸುವುದು ಗೊತ್ತಾಯ್ತು ನಿಮ್ಗೆ. ಹೌದಿಲ್ಲ? ಅನುಪಾತ ಅಂದ್ರೆ ಏನು?
ಅನುಪಾತ ಎಂದರೆ ಒಂದೇ ರೀತಿಯ ಎರಡು ಪರಿಮಾಣಗಳ ಭಾಗಾಕಾರ ರೀತಿಯ ಹೋಲಿಕೆಯನ್ನ ನಾವೇನಂತ ಕರಿತೀವಿ? ಅನುಪಾತ ಅಂತ ಹೇಗೆ ಕರಿತೀವಿ. ಹೌದಾ? ಇನ್ನೊಂದು ನೋಡೋಣಂತ. ಇಲ್ಲಿ ಏನ್ ಮಾಡಿದೇವಿ? ವಯಸ್ಸುಗಳನ್ನು ಹೋಲಿಸಿದೆ. ಇನ್ನೊಂದ್ 2 ಸಂಖ್ಯೆಗಳನ್ನು ಕೊಟ್ಟಿರ್ತಾರಪ್ಪ. ಫಾರ್ ಎಕ್ಸಾಂಪಲ್ 4, 6 ಅಂತ ಹೇಗೆ ಕರೀತಾರ. ಕೊಟ್ಟಾರ ಈ 2 ಸಂಖ್ಯೆಗಳು. ಈ ಕೊಟ್ಟಂತ ಸಂಖ್ಯೆಗಳನ್ನ ಅನುಪಾತದ ರೂಪದೊಳಗೆ ಬರೀರಿ ಅಂತ ಹೇಗೆ ಕೇಳ್ತಾರ. ಅನುಪಾತದ ರೂಪದೊಳಗೆ ಬರೀರಿ ಅಂದಾಗ ನಾವೇನ್ ಮಾಡಬೇಕು? ಅನುಪಾತದ ಚಿಹ್ನೆಯನ್ನ ಅವು 2 ಸಂಖ್ಯೆಗಳ ಮಧ್ಯ ಭಾಗದೊಳಗ ಬರಿಬೇಕು. ಹೌದಾ? ಬರ್ದಾಗ 4:6 ಆಯ್ತು. ಅನುಪಾತದ ರೂಪದೊಳಗೆ ಬರಿಬೇಕಾಯ್ತಂದ್ರ ಒಂದು ಕಂಡೀಷನ್ ಐತಿ. ಇನ್ನೊಂದು ಏನಪ್ಪಾ ಕಂಡೀಷನ್ ಅಂದ್ರ, ಆದಷ್ಟು ಕೊಟ್ಟ ಸಂಖ್ಯೆಗಳನ್ನ ಕನಿಷ್ಠ ರೂಪದೊಳಗೆ ಬರಿಬೇಕು. ಏನು? ಆದಷ್ಟು ಕನಿಷ್ಠ ರೂಪದೊಳಗೆ ಬರಿಬೇಕು. ನಾವು ಇದನ್ನ ಭಾಗಾಕಾರ ರೀತಿಯ ಹೋಲಿಕೆ ಆಗಿದ್ರಿಂದ 2 ಒಂದೇ ಮಗ್ಗಿಯಿಂದ ಭಾಗಿಸ್ಬೇಕಾಗತ್ತೆ. ಭಾಗಿಸಿದಾಗ ಬರುವಂತ ಉತ್ತರ ಏನಿರ್ತೈತಲ್ಲ ಅದೇ ಕನಿಷ್ಠ ರೂಪದ ಅನುಪಾತ ಅಂತ ಹೇಗೆ ಕರಿತೇವೆ. ಹೌದಾ? 4, 6 ಐತಿ. ಇದನ್ನ ಏನ್ ಮಾಡ್ಬೋದು? 4, 6 ಯಾವ ಒಂದೇ ಮಗ್ಗಿ ಒಳಗೆ ಹೋಗುತ್ತೆ ನೋಡ್ರಿ? 2, 2 2 3. ಹೌದಾ? ಹಾಗಾದ್ರೆ 4, 6 ಅನುಪಾತದ ಕನಿಷ್ಠ ರೂಪ ಏನಾತಿಲ್ಲ ನಮ್ಗ? 2 ಮತ್ತು 3 ಆತು. ಹೌದಿಲ್ಲ? ಅಂದ್ರ ಈ ರೀತಿ ಕನಿಷ್ಠ ರೂಪದೊಳಗ ನಾವು ಬರಿದನ್ನ ಕಲಿಬೇಕಾಗತ್ತೆ. ಹೌದಾ? ಅದೇ ರೀತಿ ಇನ್ನೊಂದಿಷ್ಟು ನೆಕ್ಸ್ಟ್ ಎಕ್ಸಾಂಪಲ್ ನ ಇದ್ರ ಮೇಲೆ ನೋಡ್ತಾ ಹೋಗೋಣಂತ. ಏನಪ್ಪಾ ಇನ್ನೊಂದು ಉದಾಹರಣೆ ಅಂತಂದ್ರ ಇಲ್ಲಿ ನೋಡ್ರಿ. ಸೇಬು ಹಣ್ಣ ಮತ್ತು ಕಿತ್ತಳೆ ಹಣ್ಣ 2 ಬುಟ್ಟಿಗಳಲ್ಲಿ ಅದಾವ ಅಂತ ಹೇಗೆ ತಗೋಣಂತ. ಅಂದ್ರ ನಿಮ್ ಮನೆಯಲ್ಲಿ ಏನ್ ಮಾಡ್ರಿ? ಒಂದು ಬುಟ್ಟಿಯಲ್ಲಿ 6 ಸೇಬು ಹಣ್ಣುಗಳದಾವ. ಎಷ್ಟು? 6 ಸೇಬು ಹಣ್ಣುಗಳದಾವ ಅಂತ ಹೇಗೆ ತಿಳ್ಕೊರಿ. ಅದೇ ರೀತಿ ಇನ್ನೊಂದು ಬುಟ್ಟಿ ಒಳಗೆ ಏನ್ ಮಾಡ್ರಿ? 9 ಕಿತ್ತಳೆ ಹಣ್ಣುಗಳದಾವ ಅಂತ ಹೇಗೆ ತಗೋರಂತ. ಎಷ್ಟು? 9 ಕಿತ್ತಳೆ ಹಣ್ಣುಗಳದಾವ ಅಂತ ಹೇಗೆ ತಗೋಣಂತ. ಆ ಒಂದು ಬುಟ್ಟಿ ಒಳಗೆ 6 ಅದಾವು, ಒಂದು ಬುಟ್ಟಿ ಒಳಗೆ 9 ಅದಾವ. ಅವಾಗ ನಿಮ್ಮ ಪಪ್ಪ ಏನ್ ಹೇಳ್ತಾನೆ ನಿಮ್ ಬಂದ್ಕೆ? ಎಲ್ರಿಗೂ ಸರಿ ಸಮಾನವಾಗಿ ಬರೋ ರೀತಿ ಹಂಚಪ್ಪ ಅಂತ ಹೇಗೆ ನಿಮ್ಗೆ ಹೇಳ್ತಾನೆ. ಹೌದಾ? ಅವಾಗ ನೀವ್ ಯಾವ ರೀತಿ ಹಂಚ್ತೀರಿ? ಅನುಪಾತವನ್ನ ನಾವು ನಿಮ್ಮ ಏನ್ ಹಂಚ್ಬೇಕು ಅನ್ಕೊಂಡಿರ್ತಲ್ಲ ಅವಾಗ ಅಳವಡಿಸ್ಕೋದ್ರಿಂದ ಈಸಿಯಾಗಿ ನೀ ಏನ್ ಮಾಡ್ಬೋದು? ಎಲ್ರಿಗೂ ಸರಿ ಸಮಾನವಾಗಿ ಹಣ್ಣುಗಳನ್ನ ಹಂಚ್ಬೋದು. ಯಾವ ರೀತಿ ಅಂತ ಹೇಗೆ ನೋಡ್ದಾದ್ರ 6, 9 ಹಣ್ಣುಗಳದಾವ. ಹೌದಾ? ಒಂದ್ ಬುಟ್ಟಿ ಇಲ್ಲಗ 6 ಹಣ್ಣು ಅದಾವು. ಏನದಾವ್? ಒಂದ್ ಬುಟ್ಟಿ ಒಳಗ 6 ಹಣ್ಣು, ಇನ್ನೊಂದ್ ಬುಟ್ಟಿ ಒಳಗ 9 ಹಣ್ಣು ಅದಾವ. ಹೌದಾ? ಹಾಗಾದ್ರ ಅವು ಅನುಪಾತದ ರೂಪದೊಳಗೆ ಮೊದಲು ಸೂಚಿಸ್ಕೋಬೇಕು. 6:9. ಹೌದಾ? 6:9 ರೀತಿ ಬರ್ಕೊಂಡು ಇನ್ನ ಏನ್ ಹೇಳಿದ್ ನಾನು? ಕನಿಷ್ಠ ರೂಪದೊಳಗೆ ಬರಿಬೇಕಂತ ಹೇಗೆ ಹೇಳಿನ. ಅಂದ್ರ ಎಷ್ಟರಲ್ಲಿ? 3, 2 6, 3, 3 9. 3, 2 6, 3, 3 9. ಹೌದಾ? ಅಂದ್ರೆ ಇದ್ರ ಕನಿಷ್ಠ ರೂಪ ಏನ್ ಬಂತು? ಅನುಪಾತ 2:3 ಬಂತು. ಈಗ ನೀವ್ ಏನ್ ಮಾಡೋದು? ಸುಲಭವಾಗಿ ಪ್ರತಿಯೊಬ್ಬೊಬ್ಬರಿಗೆ ಸರಿ ಸಮಾನವಾಗಿ ಹಣ್ಣುಗಳನ್ನ ಹಂಚಬಹುದು. ಹೌದಾ? ಹಾಗಾದ್ರ ಒಬ್ಬ ವ್ಯಕ್ತಿಗೆ ಎಷ್ಟೆಷ್ಟು ಕೊಟ್ಟಾಗ ಪ್ರತಿಯೊಬ್ಬರಿಗೆ ಸರಿ ಸಮಾನವಾಗಿ ಹಂಚಬಹುದಾದ ನಿಮ್ಗೆ ಇಲ್ಲಿ ಗೊತ್ತಾಯ್ತು. 2 ಸೇಬು ಹಣ್ಣುಗಳನ್ನ 2 ಸೇಬು ಹಣ್ಣುಗಳು, ಅದೇ ರೀತಿ 3 ಕಿತ್ತಳೆ ಹಣ್ಣುಗಳನ್ನ ಒಬ್ಬ ವ್ಯಕ್ತಿಗೆ ಕೊಡ್ತಾ ಹೋದಾಗ ಮಾತ್ರ ಪ್ರತಿಯೊಬ್ಬರಿಗೆ ನೀವು ಏನ್ ಮಾಡ್ಬೋದು? ಸರಿ ಸಮಾನವಾಗಿ ಹಂಚಬಹುದು. ಹೌದಾ? 2 ಸೇಬು ಹಣ್ಣು ಮತ್ತು 3 ಕಿತ್ತಳೆ ಹಣ್ಣುಗಳನ್ನು ಕೊಟ್ಟಾಗ ಏನ್ ಮಾಡ್ಬೋದು? ನೀವು ಸರಿ ಸಮಾನವಾಗಿ ಹಂಚಬಹುದು. ಹೌದಲ್ಲ? ಈ ಎಕ್ಸಾಂಪಲ್ ಇಂದ ಗೊತ್ತಾಗುತ್ತಲ್ಲ ನಿಮ್ಗ? ನೋಡ್ರಿ, ಒಬ್ಬರಿಗೆ 5, ಇನ್ನೊಬ್ಬರಿಗೆ 5, ಇನ್ನೊಬ್ಬರಿಗೆ 5. 3 ಜನಕ್ಕ ಸರಿ ಸಮಾನವಾಗಿ 2 ಸೇಬು ಹಣ್ಣುಗಳನ್ನ 3 ಕಿತ್ತಳೆ ಹಣ್ಣುಗಳನ್ನ ಹಂಚಬಹುದು. ಹೌದಿಲ್ಲ? ಈ ರೀತಿ ನಮ್ಗ ಅನುಪಾತಗಳನ್ನ ಬಳಸ್ಕೋದ್ರಿಂದ ಎಷ್ಟು ಒಬ್ಬ ವ್ಯಕ್ತಿಗೆ ಹಂಚಬೇಕಾಗಿದ್ದರ ಅಂದ್ರ ಈ ರೀತಿ ಕಂಡುಹಿಡಿದನ್ನ ನಾವು ಸುಲಭವಾಗಿ ಕಂಡುಹಿಡಿಬಹುದು. ಹೌದಿಲ್ಲ? ಯಾವುದೋ ಒಂದಿಷ್ಟು ಹಣ್ಣುಗಳನ್ನಾಗಿರ್ಬೋದು, ನಿಮ್ಮ ದಿನನಿತ್ಯ ಜೀವನದೊಳಗೂ ಬಳಸುವಂತ ಎಷ್ಟೋ ರೀತಿ ಹೋಲಿಕೆಗಳನ್ನ ಹೋಲಿಸ್ಕೋಬೇಕಾಗಿತ್ತಂದ್ರ, ಹಂಚಬೇಕಾಗಿತ್ತಂದ್ರ, ಕೊಡ್ಬೇಕಾಗಿತ್ತಂದ್ರ ನೀವೇನೋ ಅನುಪಾತವನ್ನ ಬಳಸ್ಕೋದ್ರಿಂದ ಸುಲಭವಾಗಿ ನೀವು ಅವುಗಳನ್ನ ಹಂಚಬಹುದು, ತಿಳ್ಕೊಬಹುದು, ಅಥವಾ ಆ ಬಂದಂತ ಸಮಸ್ಯೆಗಳನ್ನ ಬಿಡಿಸಬಹುದು. ಇದಕ್ಕ ನಾವ್ ಏನ್ ಮಾಡಿದೆವು? ಅನುಪಾತ ಅಂದ್ರೆ ಏನು? ಅನುಪಾತ ಯಾವ ರೀತಿ ಸೂಚಿಸಬೇಕು ಅನ್ನೋದನ್ನ ಗೊತ್ತಾಯ್ತು. ಅದೇ ರೀತಿ ಅನುಪಾತದ ಮೇಲೆ ಒಂದಿಷ್ಟು ಲಕ್ಷಣಗಳದಾವ. ಏನು? ಅನುಪಾತದ ಲಕ್ಷಣಗಳದಾವ. ಆ ಅನುಪಾತದ ಲಕ್ಷಣಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಏನಪ್ಪಾ ಮೊದಲೇ ಲಕ್ಷಣ ಅಂತ ಹೇಗೆ ನೋಡೋದಾದ್ರ ಏನೈತಿ ಅಂದ್ರ ನೋಡ್ರಿ, ಯಾವುದೇ ಪರಿಮಾಣಗಳನ್ನು ಹೋಲಿಸುವ ಮೊದಲು ಆ ಪರಿಮಾಣಗಳನ್ನು ಒಂದೇ ಮೂಲಮಾನಕ್ಕೆ ಪರಿವರ್ತಿಸಬೇಕು. ಏನು? ಒಂದೇ ಮೂಲಮಾನಕ್ಕೆ ಏನ್ ಮಾಡ್ಬೇಕು? ನಾವು ಅದನ್ನ ಪರಿವರ್ತಿಸಬೇಕು. ನಾನ್ ನಿಮ್ಗೆ ಆಗಲೇ ಒಂದು ಹೇಳಿದ್ ನಾನು,
ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ ಅಂತ ನಿಮ್ಗೆ ಎಕ್ಸಾಂಪಲ್. ಏನಂದ್ರ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ, ನಿಮ್ಗ 1 kg ಸಕ್ರಿ ತೊಂಬ ಅಂತ ಹೇಳಿ ಕಳಿಸ್ತಾರ. ಹೌದಾ? ಏನು 1 kg ಸಕ್ರಿ ತೊಂಬ ಅಂತ ಹೇಳಿ ಕಳಿಸ್ತಾರ. ಅವಾಗ ನೀವೇನ್ ಮಾಡ್ತೀರಿ, 1 kg ಸಕ್ರಿ ತೊಂಬರಾಕ್ ಹೊಕ್ಕೇರಿ. ಓಕೆ, 1 kg ತೊಂಬರ್ತೀರಿ. ತೊಂಬಂದ ನಂತರ ನೀವು ಮನಿಗೆ ಬರ್ತೀರಿ. ಮನಿಗೆ ಬಂದ್ಗಳೇನ ಅವ್ರು ನಿಮ್ಮ ಪಪ್ಪ ಏನಾಗುತ್ತೆ ಹೇಳ್ತಾನ, ಇದಕ್ ದುಡ್ಡು ಜಾಸ್ತಿ ಆಗೈತಿ, ಬೇಕಾಗಿಲ್ಲ, ನೀವು ಹೊಳ್ಳಿ ಕೊಟ್ ಬಾ ಅಂತ ಹೇಳಿ ಹೇಳ್ತೇನೆ. ಅವಾಗ ಏನ್ ಮಾಡಿರ್ತೀನಿ, ಒಂದಿಷ್ಟು ಸಕ್ರಿಯನ್ನು ಬಳಸಿರ್ತೀರಿ ಅಂತ ಹೇಳಿ ತಗೊಂಡಂತ, ಅಥವಾ ಏನಾರ ಮಾಡಿರ್ತೀರಿ. ನೀವು ಅದನ್ನ ತಂದಿದ್ದವ್ರು ಕೆಜಿ ಒಳಗೆ ಕೊಟ್ಟಿರ್ತಾರ. ಇಲ್ಲಿ ಮನ್ಯಾಗ ತಂದ್ಕೆ ನೀವು ಕೊಟ್ಟಿರ್ತಿ, ಆ ನಂತರ ಮನ್ಯಾಗ ಏನಾರ ಯೂಸ್ ಮಾಡಿರ್ಬೋದು, ನಿಮ್ಗೆ ಗೊತ್ತಿರಲ್ಲ ನಿಮಗೆ. ಹೌದಾ? ಅವಾಗ ಅದನ್ನ ಹೊಳ್ಳಿ ತೂಕ ಮಾಡಲ್ಲ. ನೀ ಏನ್ ಮಾಡ್ತಿ, ಕೊಟ್ಟಂತ ಬಟ್ಲ ಅಥವಾ ಸೇರ ಅಂತ ಹೇಳಿ ಕರಿತೀವಿ, ಅಥವಾ ಸೊಲಿಗಿಗ ಅಂತ ಹೇಳಿ ಕರಿತೀವಿ. ನೀನು ಆ ಕೊಟ್ಟಂತ ಸಕ್ಕರೆಯ 1 kg ತಂದಿರ್ತಿ, ನೀ ಏನ್ ಮಾಡ್ತಿ, ಹೊಳ್ಳಿ ಅಂಗಡಿಗೆ ಹೋಗಿ ಒಂದು ಸೊಲಗಿ ಸಕ್ಕರೆ ಹೋಗಿ ವಾಪಸ್ ಕೊಡ್ತಿ. ಸಕ್ರೆ ಹೋಗಿ ವಾಪಸ್ ಕೊಟ್ಟಾಗ ಈ ಎರಡು ಒಂದೇ ರೀತಿ ಪರಿಮಾಣಗಳದು ಆಗಲ್ಲ. ಹೌದಿಲ್ಲ? ಅಂದ್ರ ನೀ ಕೆಜಿ ಒಳಗೆ ತಂದಿ ಅಂತಂದ್ರ ಹೊಳ್ಳಿ ವಾಪಸ್ ಎದಕ್ ಏನ್ ಕೊಡ್ಬೇಕು, ಕೆಜಿ ರೂಪದೊಳಗ ಕೊಡ್ಬೇಕು. ಅದೇ ರೀತಿ ಒಂದ್ ಸೊಲಗಿ ನೀ ಜ್ವಾಳ ಯಾರಿಗೆ ಕೊಟ್ಟಿರ್ತಾರೆ ಅಂತಂದ್ರ ಅವರು ಸಾಲವಾಗಿ ತಗೊಂಡಿರ್ತಾರ 1 kg ಜ್ವಾಳ, ಒಂದು ಸೊಲಗಿ ಜ್ವಾಳ. ಅವ್ರು ಹೊಳ್ಳಿ ವಾಪಸ್ ಏನ್ ಮಾಡ್ಬೇಕು ನಿನ್ಗ, ಅದೇ ಸೊಲಿಗೆಯ ರೂಪದೊಳಗ ಕೊಟ್ರೆ ಏನಾಗುತ್ತಾ, ಒಂದೇ ರೀತಿ ಎರಡು ಪರಿಮಾಣಗಳದು. ಹೌದಿಲ್ಲ? ಅದೇ ನೀವು 1 kg ಒಂದು ಸೊಲಿಗೆ ಜೋಳ ಕೊಟ್ಟಾಗ ಅವ್ರು 1 kg ಕೊಟ್ರೆ ಏನಾದ ಒಂದೇ ರೀತಿ ಪರಿಮಾಣಗಳದು ಇಲ್ಲಿ. ಹೌದಾದ? ಒಂದೇ ರೀತಿ ತೂಕಗಳ ಹೊಂತವನು ಎರಡು ಹೊಂದಲ್ಲ. ಹೌದಿಲ್ಲ? ಇದೇ ಪರಿಮಾಣ ಬೇರೆ ಐತಿ, ಅದೇ ರೀತಿ ಪರಿಮಾಣ ಬೇರೆ ಐತಿ. ಹೌದಿಲ್ಲ? ಅಂದ್ರ ಯಾವುದೇ ಅನುಪಾತಗಳ ರೂಪದೊಳಗೆ ಎರಡು ಸಂಖ್ಯೆಗಳನ್ನು ಬರೀಬೇಕಾಗಿತ್ತಂದ್ರ ಆ ಎರಡು ಸಂಖ್ಯೆಗಳು ಏನಾಗಿರ್ಬೇಕು, ಪರಿಮಾಣಗಳು ಒಂದೇ ಮೂಲಮಾನಕ್ಕೆ ಪರಿವರ್ತಿಸಬೇಕು. ಮೊದಲು ಏನ್ ಮಾಡಬೇಕು, ಒಂದೇ ಮೂಲಮಾನಕ್ಕೆ ಪರಿವರ್ತಿಸಿಕೆ ಅವ್ರು ಏನ್ ಮಾಡ್ಬೇಕು, ನಾವು ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಕೊಡ್ಬೇಕಾಗಿತ್ತಂದ್ರ ನಿಮ್ಗ 1 kg ಅಂತ ಒಂದ್ ಸಂಖ್ಯೆಯನ್ನು ಕೊಟ್ಟಿರ್ತಾರ, ಇನ್ನೊಂದನ್ನ ಏನ್ ಕೊಟ್ಟಿರ್ತಾರ, 100 ಗ್ರಾಮ್ ಅಂತ ಕೊಟ್ಟಿರ್ತಾರ. ಇದು ಕೆಜಿ ರೂಪದೊಳಗೈತಿ, ಇದು 100 ಗ್ರಾಮ್ ರೂಪದೊಳಗೆ. ಈ ಅನುಪಾತದ ರೂಪದೊಳಗೆ ಬರೀ ಅಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತ, 1 kg ಇದ್ದಿದ್ದನ್ನ ಅದನ್ನ ಗ್ರಾಮ್ ರೂಪದೊಳಗೆ ಕನ್ವರ್ಟ್ ಮಾಡು. 1 kg ಅಂದ್ರೆ ಎಷ್ಟು ಗ್ರಾಮ್ಗಳು, 100,000 ಗ್ರಾಮ್ಗಳಿಗೆ 1 kg ಆಗುತ್ತೆ ಅಂತ ಹೇಳ್ತೇನೆ. ಹೌದಿಲ್ಲ? 1,000 ಗ್ರಾಮ ಇನ್ನೊಂದು ಎದಕ್ಕೆ ಹೋಲ್ಸಂದ್ರ 100 ಗ್ರಾಮ್ಗಳಿಗೆ ಹೋಲ್ಸಂದ್ರ. ಅನುಪಾತದ ರೂಪದೊಳಗೆ ಬರಿ ಅಂದ್ರೆ ಏನ್ ಮಾಡ್ತೇವೆ ನಾವು, ಮಿಡಲ ಅನುಪಾತದ ಚಿಹ್ನೆಯನ್ನು ಹಾಕ್ತೇವೆ. ಇದನ್ನೇನು ಕನಿಷ್ಠ ರೂಪದೊಳಗೆ ಬರೀಬೇಕು. ಅಂದಾಗ ಏನ್ ಮಾಡ್ತೇವಿ, ಈ ಸೊನ್ನೆ ಹೋಯ್ತು, ಈ ಸೊನ್ನೆ ಹೋಯ್ತು, ಉಳಿದಿದ್ದೆಷ್ಟು 10:1 ಅಂದ್ರೆ 1 kg ಮತ್ತು 100 ಗ್ರಾಮ್ಗಳ ಅನುಪಾತ ಏನೈತಿ, 10:1 ಅಂತ ಹೇಳ್ತೇನೆ. ಹೌದಾ? ಅದೇ ತರ ನೆಕ್ಸ್ಟ್ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರ, ಅನುಪಾತದ ಬೆಲೆಯನ್ನು ಭಿನ್ನ ರಾಶಿಯಲ್ಲಿ ಬರೆಯಬಹುದು. ಏನು, ಅನುಪಾತದ ಬೆಲೆಯನ್ನ ಭಿನ್ನ ರಾಶಿಯ ರೂಪದಲ್ಲಿ ಬರೆಯಬಹುದು ಅಂತ ಐತಿ. ಹೌದಾ? ಅಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ, 10:3 ಐತಿ. 10:3 ಐತಿ. ಅದನ್ನ ಭಿನ್ನ ರಾಶಿಯ ರೂಪ ಯಾವ ರೀತಿ ಐತಿ, 10:3 ಈ ರೀತಿ ಬರಿಬಹುದು. ಹೌದಿಲ್ಲ? ನಮ್ಗ ಅನುಪಾತದ ಡೆಫಿನಿಷನ್ ಅಥವಾ ವಾಕ್ಯದೊಳಗನ ಐತಿ. ಏನು, ಒಂದೇ ರೀತಿಯ ಎರಡು ಪರಿಮಾಣಗಳನ್ನ ಭಾಗಾಕಾರ ರೀತಿಯ ಹೋಲಿಕೆ. ಭಾಗಾಕಾರ ರೀತಿಯ ಹೋಲಿಕೆಯನ್ನ ಏನಂತ ಕರಿತೇವೆ ನಾವು, ಅನುಪಾತ ಅಂತ ಕರಿತೀವಿ. ಭಾಗಾಕಾರ ರೀತಿ ಅಂದ್ರೆ ಏನದು, ಭಿನ್ನ ರಾಶಿ ಒಳಗಿರುವಂತ ಸಂಖ್ಯೆಗಳನ್ನ ಏನ್ ಮಾಡ್ತೇವೆ ನಾವು, ಭಾಗಾಕಾರ ರೀತಿ ಒಳಗೆ ಬರಿತೀವಿ. ಹೌದಿಲ್ಲ? ಭಿನ್ನ ರಾಶಿ ಅಂತ ಅಂದ್ರೆ ಏನು, ಯಾವುದೋ ಒಂದು ವಸ್ತುವಿನ ಒಂದು ಭಾಗವನ್ನ ಏನಂತ ಕರಿತೀವಿ, ಭಿನ್ನ ರಾಶಿಗಳು ಅಂತ ಕರಿತೀವಿ. ಹೌದಿಲ್ಲ? ಅದನ್ನ ಯಾವ ರೀತಿ ಭಿನ್ನ ರಾಶಿ ರೂಪದೊಳಗ ಅನುಪಾತದ ಸಂಖ್ಯೆಗಳನ್ನ ಅಥವಾ ಅನುಪಾತವನ್ನ ಭಿನ್ನ ರಾಶಿಯ ರೂಪದೊಳಗ ಬರಿಬಹುದು. ಹೌದಿಲ್ಲ? ಗೊತ್ತಾಯ್ತು? ಅದೇ ತರ ನೆಕ್ಸ್ಟ್ ಒಂದು ಕಂಡೀಷನ್ ಏನಪ್ಪಾ ಅಂತ ನೋಡೋದಾದ್ರ, ಸಜಾತಿಯ ಪರಿಮಾಣಗಳನ್ನು ಮಾತ್ರ ಹೋಲಿಸಬೇಕು. ಏನು, ಸಜಾತಿಯ ಪರಿಮಾಣಗಳನ್ನ ಮಾತ್ರ ಹೋಲಿಸಬೇಕು. ಇಲ್ಲಿ ಸಜಾತಿಯ ಅಂದ್ರೆ ಏನಂದ್ರ ಜಾತಿ ಅಂತ ಕರಿತೇವೆ ನಾವು. ಏನು, ಒಂದೇ ತರನಾದ ಜಾತಿಯ ಪದಗಳನ್ನ ಹೋಲಿಸಬೇಕು ಅಂತ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕಾಯ್ತಂದ್ರ, ಒಂದ್ ಬೆಕ್ಕ ಅಂತ ತಗೊಂಡ್ ಒಂದು ಬೆಕ್ಕನ್ನ ಇನ್ನೊಂದು ಬೆಕ್ಕಿನ ಉಗುರುಗಳಿಗೆ ಹೋಲಿಸಕತ್ತೀವಿ. ಒಂದು ಜಾತಿ ಅಂತಂದ್ರ ಬರೀ ಕಾಷ್ಟನ ಅಂತ ತಗೋಬಹುದು. ನಾವು ಒಂದೇ ತರನಾದ ಪರಿಮಾಣಗಳನ್ನ ಏನಂತ ಕರಿತೀವಿ, ಜಾತಿ ಅಂತ ಕೂಡ ಇಲ್ಲಿ ಸಜಾತಿಯ ಪದಗಳಂತ ಕೂಡ ಕರಿತೀವಿ. ಹೌದಾ? ಅಂದ್ರ ಒಂದು ಬೆಕ್ಕಿನ ಉಗುರು ಎಷ್ಟದಾವ ಅಂತ ತಗೊಂಡು 10 ಉಗುರುಗಳದಾವ ಅಂತ ತಗೊಂಡು, ಫಾರ್ ಎಕ್ಸಾಂಪಲ್ ಒಂದು ಬೆಕ್ಕಿನ ಉಗುರುಗಳು 10 ಅದಾವ ಅಂತ ತಗೊಂಡು ಇನ್ನೊಂದು ಬೆಕ್ಕಿನ ಉಗುರಿಗೆ ನಾವ್ ಏನ್ ಮಾಡಬೇಕು, ಹೋಲಿಸ್ಬೇಕು. ಅವಾಗ ಏನಾಗುತ್ತ, ಎರಡು ಸಜಾತಿಯ ಪರಿಣಾಮಗಳು ಆಕ್ಕವು. ಅಂದ್ರೆ ಒಂದೇ ತರನಾದ ಜಾತಿ ಆಗಿರ್ತಾವ.
ಅಥವಾ ಒಂದೇ ರೀತಿಯ ಪರಿಮಾಣಗಳಾಗಿರ್ತಾವ. ಹೌದಾ? ಇದು 10 ಉಗುರುಗಳನ್ನ ಇನ್ನೊಂದು ಬೇರೆ ಬೆಕ್ಕಿನ ಒಂದು 8 ಉಗುರುಗಳಿಗೆ ಹೋಲಿಸುವುದನ್ನ ಏನಂತ ಕರಿತೀವಿ ನಾವು? ಅನುಪಾತ ಅಂತ ಕರಿತೀವಿ. ಹೌದಾ? ಅಂದ್ರೆ ಏನು? ಸಜಾತಿಯ ಪರಿಮಾಣಗಳನ್ನು ಮಾತ್ರ ಹೋಲಿಸಬೇಕು, ಒಂದೇ ತರನಾದ ರೀತಿಯನ್ನ ಹೋಲಿಸಬಹುದು. ಫಾರ್ ಎಕ್ಸಾಂಪಲ್ ಆಗಲೇ ನಾನು ಪೇಪರ್ಗಳನ್ನ ಹೋಲಿಸಿದ್ದೇನೆ. ಹೌದು, ಇವೆರಡು ಪೇಪರ್ಗಳನ್ನೇನು ಒಂದೇ ತರನಾದ ಪರಿಮಾಣಗಳು, ಒಂದೇ ರೀತಿಯ ವಸ್ತುಗಳದ. ಹೌದಿಲ್ಲ? ಒಂದೇ ತರನಾದ ವಸ್ತುಗಳನ್ನ, ಒಂದೇ ತರನಾದ ಪರಿಮಾಣಗಳನ್ನ ಹೋಲಿಸಬೇಕು. ಅದು ಏನಾಗೈತಿ? ಅನುಪಾತದ 3ನೇ ಲಕ್ಷಣ ಆಗೈತಿ. ಹೌದು? ಅದೇ ತರ ನೆಕ್ಸ್ಟ್ ಒಂದು ಲಕ್ಷಣ ಏನಪ್ಪಾ ಅಂತ ನೋಡೋದಾದ್ರ, ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಅಥವಾ ಪೂರ್ಣಾಂಕದಲ್ಲಿ ಬರೆಯಬೇಕು. ಏನು? ಅನುಪಾತವನ್ನ ಕನಿಷ್ಠ ರೂಪದಲ್ಲಿ ಅಥವಾ ಪೂರ್ಣಾಂಕದಲ್ಲಿ ಬರೆಯಬೇಕು. ಒಂದು ಎಕ್ಸಾಂಪಲ್ ಕೂಡ ಕೊಟ್ರ ನೋಡ್ರಿ. ಏನೈತಿ? 10:2 5:1 ಆಗೈತಿ. ಹೌದಾ? ನೋಡ್ರಿ, 10ನ್ನ 2ರಿಂದ ಭಾಗಿಸಕತ್ತೀವಿ. ಭಾಗಾಕಾರ ರೀತಿ ಈ ರೀತಿ ಬರ್ಕೋಬಹುದು, ಅನುಪಾತದ ರೂಪದೊಳಗಿರುವಂತ ಸಂಖ್ಯೆಯನ್ನು. ಹೌದಾ? ಹಾಗಾದ್ರ 2 1 2 5 ಇವುಗಳ ಕನಿಷ್ಠ ರೂಪದ ಅನುಪಾತ ಏನಾಗ್ತಿಲ್ಲಿ? 5:1 ಆಯ್ತು. ಹೌದಾ? ಇದನ್ನ ಕನಿಷ್ಠ ರೂಪದೊಳಗೆ ಬರೀಬೇಕು. ಅದೇ ರೀತಿ ಪೂರ್ಣಾಂಕದಲ್ಲಿ ಬರೆಯಬೇಕು ಅಂತ ಹೇಳ್ಯಾರ. ನಿಮ್ಗ ಪೂರ್ಣಾಂಕಗಳಂದ್ರೆ ಏನಪ್ಪಾ? ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಎಂಬ ವಿಡಿಯೋ ಕ್ಲಿಪ್ ಒಳಗೆ ಏನೈತಿ? ಪೂರ್ಣಾಂಕಗಳ ಅಂದ್ರೆ ಏನಂತ ಪೂರ್ತಿ ಎಕ್ಸ್ಪ್ಲನೇಷನ್ ಐತಿ. ಹೌದಿಲ್ಲ? ಹಾಗಾದ್ರ ಪೂರ್ಣಾಂಕಗಳಂದ್ರೆ ಏನಪ್ಪಾ? ಧನಾತ್ಮಕ ಮತ್ತು ಋಣಾತ್ಮಕ ಹಾಗೂ ಸೊನ್ನೆಯನ್ನು ಒಳಗೊಂಡಿರುವ ಸ್ವಾಭಾವಿಕ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು? ಪೂರ್ಣಾಂಕಗಳು ಅಂತ ಕರಿತೀವಿ. ಧನಾತ್ಮಕ, ಋಣಾತ್ಮಕ ಮತ್ತು ಸೊನ್ನೆಯನ್ನು ಒಳಗೊಂಡಿರುವ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಅನುಪಾತದೊಳಗ ಆ ಸಂಖ್ಯೆಗಳನ್ನ ಬರಿಬೇಕಾಗಿತ್ತಂದ್ರ ಆ ಸಂಖ್ಯೆಗಳು ಯಾವ ರೂಪದೊಳಗಿರ್ಬೇಕು? ಪೂರ್ಣಾಂಕದ ಸಂಖ್ಯೆಗಳ ರೂಪದೊಳಗ ಇರಬೇಕು ಅಂತ ನಮ್ಗ ನೆಕ್ಸ್ಟ್ ಒನ್ ಲಕ್ಷಣ ಐತಿ. ಹೌದಾ? ಅದೇ ತರ ನೆಕ್ಸ್ಟ್ ಒನ್ ಏನಪ್ಪಾ? ಪೂರ್ಣಪಾತದ ಲಕ್ಷಣಗಳು ಅಂತ ನೋಡೋದಾದ್ರ, ನೋಡ್ರಿ, ಅನುಪಾತಗಳನ್ನು ಅನುಪಾತದಲ್ಲಿ ಬರೆದಾಗ ಅವುಗಳಿಗೆ ಯಾವ ಮೂಲಮಾನಗಳನ್ನು ಸೇರಿಸಬಾರದು. ಏನು? ಅಂಶಗಳನ್ನು ಅನುಪಾತದಲ್ಲಿ ಬರೆದಾಗ ಅವುಗಳಿಗೆ ಯಾವ ಮೂಲಮಾನಗಳನ್ನು ಸೇರಿಸಬಾರದು ಅಂತ ಹೇಳ್ತಾರಪ್ಪ. ಏನು? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡ್ರಿ, 4 6 ಅಂತ 2 ಸಂಖ್ಯೆಗಳನ್ನು ತಗೋತೇವೆ. ಹೌದಾ? ಈ ಸಂಖ್ಯೆಗಳನ್ನ ಅನುಪಾತದ ರೂಪದೊಳಗೆ ಬರೀಬೇಕಾಗಿತ್ತು. ಇವೇನು? ಮೂಲ ಅಂಶಗಳು, ಮೂಲ ಸಂಖ್ಯೆಗಳು. ಹೌದಾ? ಇವುಗಳು ಅನುಪಾತದ ರೂಪದೊಳಗೆ ಬರೀಬೇಕಾಗಿತ್ತು ಅಂತಂದ್ರೆ ನಾ ಏನ್ ಮಾಡ್ತೀನಿ? ಇಲ್ಲಿ ಅನುಪಾತದ ಚಿಹ್ನೆ ಹಾಕಿ ಕನಿಷ್ಠ ರೂಪದೊಳಗೆ ಬರೀಬೇಕಾಗುತ್ತೆ. 2 2 2 3. ಹಾಗಾದ್ರೆ 2:3 ಆಯ್ತು. ಹೌದಾ? 2:3 ಆಯ್ತು. ಈ ಸಂಖ್ಯೆಗಳಿಗೆ ಏನ್ ಮಾಡ್ಬೋದು ನಾವು? ಈ ಮೂಲ ಅಂಶಗಳನ್ನು ಯಾವುದೇ ಕಾರಣಕ್ಕೂ ಬರಿಬಾರ್ದು. ಮೂಲ ಅಂಶಗಳನ್ನ ಏನ್ ಮಾಡ್ಬೋದು ನಾವು? ಬರಿಬಾರ್ದು ಅನ್ನೋದ ನಮ್ಮ ನೆಕ್ಸ್ಟ್ ಒನ್ ಲಕ್ಷಣ ಆಗೈತಿ. ಹೌದಾ? ಅದೇ ತರ ನೆಕ್ಸ್ಟ್ ಒನ್ ನೋಡೋಣ. ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಒನ್, ಅನುಪಾತವು ಪೂರ್ವ ಪದ ಮತ್ತು ಉತ್ತರ ಪದಗಳನ್ನ ಹೊಂದಿರುತ್ತದೆ. ಅನುಪಾತ ಏನಾಗಿರ್ತೈತಿ? ಪೂರ್ವ ಪದ ಮತ್ತು ಉತ್ತರ ಪದಗಳನ್ನ ಹೊಂದಿರ್ತೈತಿ ಅಂತ ನೆಕ್ಸ್ಟ್ ಒನ್ ಕಂಡೀಷನ್ ಅಥವಾ ಲಕ್ಷಣ ಹಾಕೈತಿ. ನಮ್ ಏನಪ್ಪಾ ಪೂರ್ವ ಪದ ಉತ್ತರ ಪದ ಅಂತಂದ್ರ ನೋಡ್ರಿ, ಎಕ್ಸಾಂಪಲ್ ನಾಗ ಐತಿ 10:3 ಅಂತ ಐತಿ. 10:3. ಇದ್ರೊಳಗ ಪೂರ್ವ ಪದ ಯಾವುದು? 10. ಅದೇ ರೀತಿ ಉತ್ತರ ಪದ ಯಾವುದು? ಇಲ್ಲಿ 3. ಹೌದಾ? 10 ಪೂರ್ವ ಪದ ಆದ್ರ 3 ಉತ್ತರ ಪದ ಆಗೈತಿ. ಹೌದಾ? ಅಂದ್ರ ಕೊಟ್ಟಂತ ಸಂಖ್ಯೆಯ ಎಡಭಾಗದಲ್ಲಿರುವಂತ ಸಂಖ್ಯೆ ಏನಾಗಿರ್ತೈತಿ? ನಮಗ ಎಡಭಾಗದಲ್ಲಿರುವ ಸಂಖ್ಯೆ ಏನಾಗಿರ್ತೈತಿ? ಪೂರ್ವ ಪದ ಆಗಿರ್ತೈತಿ. ಬಲಭಾಗದಲ್ಲಿ ಬರುವಂತ ಸಂಖ್ಯೆ ಏನಾಗಿರ್ತೈತಿ? ಉತ್ತರ ಪದ ಆಗಿರ್ತೈತಿ. 10:3 ಆದ್ರ 10 ಪೂರ್ವ ಪದ ಆದ್ರ 3 ಉತ್ತರ ಪದ ಆಗಿರ್ತೈತಿ. ಅದೇ ರೀತಿ 2:3 ಆದ್ರ ಇದ್ರಾಗ 2 ಅನ್ನೋದು ಪೂರ್ವ ಪದ ಆದ್ರ 3 ಅನ್ನೋದು ಏನಾಗಿರ್ತೈತಿ? ಇಲ್ಲಿ ಉತ್ತರ ಪದ ಆಗಿರ್ತೈತಿ. ಹೌದಾ? ಅದೇ ರೀತಿ ಸಾಕಷ್ಟು ಎಕ್ಸಾಂಪಲ್ ನೀವು ತಗೊಂಡ್ ನೋಡ್ಬೋದು. ಇದು ಪೂರ್ವ ಪದ, ಇದು ಉತ್ತರ ಪದ. ಹೌದಾ? 5/7 ಬರೀಬಹುದು.
ಇದು ಪೂರ್ವ, ಇದು ಉತ್ತರ ಪದ. ಗೊತ್ತಾಯ್ತು ಎಲ್ರಿಗೆ? ಅಂದ್ರ ಅನುಪಾತದ ಒಂದಿಷ್ಟು ನಿಯಮಗಳ ಬಗ್ಗೆ ನಿಮ್ಗೆಲ್ಲರಿಗೆ ಗೊತ್ತಾಯ್ತು, ಹೌದಿಲ್ಲ? ಹಾಗಾದ್ರ ಅನುಪಾತ ಅಂದ್ರೆ ಏನು, ಅನುಪಾತ ಯಾವ ರೀತಿ ಸೂಚಿಸ್ಬೇಕು, ಅನುಪಾತದೊಳಗ ಯಾವ ರೀತಿ ಸಂಖ್ಯೆಗಳನ್ನು ಬರೀಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು. ಹಾಗಾದ್ರ ಅನುಪಾತದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು, ಹೌದಿಲ್ಲ? ಹಾಗಾದ್ರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಕೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ. ಮೊದಲೇದ ಒಂದು ಎಕ್ಸಾಂಪಲ್ ನೋಡೋಣಂತ. ಫಾರ್ ಎಕ್ಸಾಂಪಲ್ ನಿಮ್ನ ತಗೋರಿ, ನಿಮ್ನ ನಾ ಏನಂತ ತಗೋಕತ್ತೀನಿ, ನಾ ಎ ಅಂತ ಹೇಗೆ ನಿಮ್ಮನ್ನ ನಾ ತಗೋಕತ್ತೀನಿ. ನಿಮ್ಮ ಹತ್ರ ಎಷ್ಟು ಬುಕ್ಗಳದಾವ ಅಂದ್ರ 10 ಬುಕ್ಗಳದಾವ. ಎಷ್ಟು? 10 ಬುಕ್ಗಳು. 10 ಅದಾವ ಇಲ್ಲಿ ನೋಡ್ರಿ. 1 2 3 4 5 6 7 8 9 10 10 ಬುಕ್ಗಳು. ಎ ಅಂತಂದ್ರ ಎ ಎಂಬ ವ್ಯಕ್ತಿ ಕಡೆ ಎಷ್ಟು ಬುಕ್ ಅದಾವ? ಇಲ್ಲಿ 10 ಬುಕ್ ಅದಾವ, ಹೌದಾ? ಅದೇ ರೀತಿ ಇನ್ನೊಬ್ಬ ನಿಮ್ಮ ಸ್ನೇಹಿತ ಬರ್ತಾನ, ಅವ್ನ ನಾವ್ ಏನಂತ ತಗೋನು? ಬಿ ಅಂತ ಹೇಗೆ ತಗೋನು. ಏನು? ಬಿ ಅಂತ ಹೇಗೆ ತಗೋನಂತ. ಅವನ ಹತ್ರ ಎಷ್ಟು ಬುಕ್ ಅದಾವ ಅಂತ ಹೇಗೆ ನೋಡೋಣಂತ. ಅವನ ಹತ್ರ ಎಷ್ಟು ಬುಕ್ ಅದಾವ ಅಂತ ಹೇಗೆ ನೋಡೋಣಂತ. ಅವನ ಹತ್ರ ಎಷ್ಟು ಅದಾವು? 1 2 3 4 5 6. ಎಷ್ಟು? 6 ಬುಕ್ಸ್ಗಳದಾವು. ಎಷ್ಟು? 6. ಎ ಮತ್ತು ಬಿ ಗಳ ನಡುವಿನ ಅನುಪಾತವನ್ನ ಬರೆಯಿರಿ ಅಂತ ಹೇಗೆ ಕ್ವಶನ್ ಮಾಡ್ಬೋದು, ಹೌದಿಲ್ಲ? ಹಾಗಾದ್ರ ಎ ಅನ್ನೋನ್ ಕಡೆ ಎಷ್ಟು ಬುಕ್ ಅದಾವ? 10 ಅದಾವ. ಬಿ ಅನ್ನೋನ್ ಕಡೆ ಎಷ್ಟು ಅದಾವ? 6 ಅದಾವ. ಎ ಅನುಪಾತ ಬಿ ಅಂದ್ರ 10 ಮತ್ತು 6ರ ನಡುವೆ ಏನ್ ಮಾಡ್ಬೇಕು ನಾವು? ಅನುಪಾತದ ಚಿಹ್ನೆಯನ್ನು ಸೇರಿಸಿದಾಗ ಅವುಗಳ ಅನುಪಾತದ ರೂಪದೊಳಗೆ ಬರಿಬಹುದು, ಹೌದಿಲ್ಲ? ಅದೇ ತರ ಒಬ್ಬನ ಕಡೆ 4 ಬುಕ್ಸ್ ಅದಾವ ಅಂತ ಹೇಗೆ ತಗೋಣಂತ, ಇನ್ನೊಬ್ಬನ ಕಡೆ ಎಷ್ಟು ಅದಾವು? 6 ಬುಕ್ಸ್ಗಳದಾವ ಅಂತ ಹೇಗೆ ತಗೋಣಂತ. ಇವರಿಬ್ಬರ ನಡುವಿನ ಅನುಪಾತ ಎಷ್ಟು ಅಂತ ಹೇಗೆ ಕೇಳಬಹುದು, ಹೌದಿಲ್ಲ? ಹಾಗಾದಾಗ ಏನಾಗುತ್ತಾ? ಅನುಪಾತದ ರೂಪದೊಳಗೆ ಬರ್ದೇವಿ, ಇವ್ರನ್ನ ಕನಿಷ್ಠ ರೂಪದೊಳಗೆ ಬರೀಬೇಕಾಗುತ್ತ. 2 3 ಸಾರಿ 2 2 2 3 ಹಾಗಾದ್ರ 2 ಅನುಪಾತ 3 ಆಯ್ತು. ಹಿಂಗ ಹಲವಾರು ಎಕ್ಸಾಂಪಲ್ಸ್ ಗಳನ್ನ ನೀವು ಬರಿತಾ ಹೋಗ್ಬೋದು, ಹೌದಿಲ್ಲ? ಅದೇ ತರ ಅನುಪಾತದ ರೂಪದೊಳಗೆ ಯಾವ ರೀತಿ ಬರಿಬಹುದು ಅಂತ ಹೇಗೆ ನಿಮ್ಗ ಗೊತ್ತಾಯ್ತು. ಅದೇ ತರ ಅನುಪಾತದೊಳಗೆ ಕೊಟ್ಟು ಏನೋ 2 ಸಂಖ್ಯೆಗಳನ್ನ ಅನುಪಾತದೊಳಗೆ ಕೊಟ್ಟು ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಕೊಟ್ಟು ಯಾವುದೋ ಒಬ್ಬ ವ್ಯಕ್ತಿಗೆ ಸಿಗುವಂತ ಅನುಪಾತದ ಹಣವೆಷ್ಟು, ಮೊತ್ತ ಎಷ್ಟು, ಅವು ಸಿಗುವಂತ ಬೆಲೆ ಎಷ್ಟು, ಈ ರೀತಿ ಕ್ವಶನ್ಸ್ ಗಳನ್ನು ಕೂಡ ಮಾಡಿರ್ಬೋದು, ಹೌದಲ್ಲ? ಅದೇ ರೀತಿ ಒಂದು ಕ್ವಶನ್ಸ್ ನ ಬಿಡಿಸೋಣ ಅಂತ. ಏನಪ್ಪ ಕ್ವಶನ್ ಅಂದ್ರೆ ನೆಕ್ಸ್ಟ್ ಒನ್ನ ನೋಡ್ರಿ. ಏನೈತಿ ಅಂದ್ರ 75 ರೂಗಳನ್ನು, ಏನು 75 ರೂಗಳನ್ನು ಎ ಮತ್ತು ಬಿ ಗಳಿಗೆ, ಏನು 75 ರೂಗಳನ್ನ ಎ ಮತ್ತು ಬಿಗೆ ಎಷ್ಟರಂತೆ ಕೊಡಕತ್ತಾರ ಅವರು? 3 ಅನುಪಾತ 2ರಂತೆ ಹಂಚಿದಾಗ, 3 ಅನುಪಾತ 2ರಂತೆ ಹಂಚಿದಾಗ ಎಗೆ ದೊರೆಯುವ ಹಣವೆಷ್ಟು? ಏನು? ಎಗೆ ದೊರೆಯುವ ಹಣವೆಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಯಾರ, ಹೌದಾ? ಅಂದ್ರೆ ಏನಿಲ್ಲಿ ಟೋಟಲ್ ಆಗಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊರಪ್ಪ. ಏನಂತಂದ್ರ ನೀನು ನಿಮ್ ತಮ್ಮಗ ಅಥವಾ ಇರುವಂತ ಇಬ್ರು ವ್ಯಕ್ತಿಗಳದಾರೆ ಅಂತ ಹೇಗೆ ತಗೋಣ, ಅಥವಾ ನೀನು ನಿಮ್ ತಮ್ಮ ಅಂತ ಹೇಗೆ ತಗೊಂಡಾಗ ನಿಮ್ಗಿಬ್ರಿಗೆ ಏನ್ ಮಾಡ್ಯಾರ? ನಿಮ್ ಪಪ್ಪ 75 ರೂಪಾಯಿ ಕೊಟ್ರ. ಏನು 75 ರೂಪಾಯಿ ಕೊಟ್ಟಾರ. ಕೊಟ್ಟಿಗೆ ಇಬ್ರು ಹಂಚ್ಕೋರಿ ಅಂತ ಹೇಗೆ ಹೇಳ್ಯಾರ. ಏನ್ ಹೇಳ್ಯಾರ ಅವರು? 75 ರೂಪಾಯಿ ಕೊಟ್ಟು ನೀನು ನಿಮ್ ತಮ್ಮ ಇಬ್ರು ಕೂಡ್ಕೆ ಹಂಚ್ಕೋರಿ ಅಂತ ಹೇಗೆ ಕೊಟ್ರ. ಅವರು ಕೊಟ್ಟ ನಂತರ ಒಂದು ಕಂಡೀಷನ್ ಹಾಕ್ಯಾರ. ಆ ಕಂಡೀಷನ್ ಏನಂದ್ರ 3 ಅನುಪಾತ 2ರಂತೆ ಇಬ್ರು ಹಂಚ್ಕೋರಿ ಅಂತ ಹೇಗೆ ಹೇಳ್ಯಾರ. ಏನು 3 ಅನುಪಾತ 2ರಂತೆ ಹಂಚ್ಕೋರಿ ಅಂತ ಹೇಗೆ ಹೇಳ್ಯಾರ. ಹಾಗಾದ್ರೆ ಏನೋ ವ್ಯಕ್ತಿಗೆ ಸಿಗುವಂತ ಹಣ ಎಷ್ಟಪ್ಪ? 75 ರೂಪಾಯಿದೊಳಗ 3 ಅನುಪಾತದಷ್ಟು ಹಣ ನಿನ್ಗೆ ಬೇಕಂದ್ರ ಎಷ್ಟು? ಇಲ್ಲಿ ನೋಡ್ರಿ, ಮೊದಲ ಏನ್ ಐತಿ? ಎ ಬಿ ಅಂತ ಹೇಗೆ ಇಬ್ರು ವ್ಯಕ್ತಿಗಳದಾರ. ಅವ್ರಿಗೆ ಯಾವ ಅನುಪಾತದೊಳಗೆ ದುಡ್ಡು ಹಂಚ್ಕೊ ಅಂತ ಹೇಳ್ಯಾರ? 2 ಅನುಪಾತ 5 ಹಂಚ್ಕೋ ಅಂತ ಹೇಗೆ ಹೇಳ್ಯಾರ, ಹೌದಿಲ್ಲ? ಹಾಗಾದ್ರ 75ನ್ನ ಎಷ್ಟು ಅನುಪಾತದ ಭಾಗಗಳನ್ನಾಗಿ ಮಾಡ್ಯಾರ? 3 2 ಟೋಟಲ್ ಆಗಿ ಎಷ್ಟು ಅದು? ಇಲ್ಲಿ 5 ಅದು, ಹೌದಾ? 5 ಅನುಪಾತಗಳ ಮೊತ್ತ ಆತು ಇಲ್ಲಿ, ಹೌದಿಲ್ಲ? ಎಷ್ಟಾಯ್ತು? 5 ಆಯ್ತು. ಅಂದ್ರೆ ಎಷ್ಟು? 3 2 ಕೂಡಿಸಿದ್ರೆ ಎಷ್ಟು? 5, ಹೌದಾ? ಹಾಗಾದ್ರ ಅನುಪಾತದ ಮೊತ್ತ ಎಷ್ಟಾಯ್ತು ಇಲ್ಲಿ? 3 + 2 ಕೂಡಿಸಿದ್ರೆ 5, ಹೌದಾ? ಅನುಪಾತದ ಮೊತ್ತ ಎಷ್ಟಾಯ್ತು? 5 ಆಯ್ತು. ಹಾಗಾದ್ರ ಹಂಚಬೇಕಾದ ಹಣ ಎಷ್ಟೈತಿ ನಮ್ಮ ಹತ್ರ? ಈಗ ಹಂಚಬೇಕಾದ ಹಣ ಎಷ್ಟೈತಿ?
75 ರೂಪಾಯಿ ಅದ. ಹೌದಾ, 75 ರೂಪಾಯಿ ಐತಿ. ನಮಗ ಟೋಟಲ್ ಅನುಪಾತಗಳ ಸಂಖ್ಯೆ ಎಷ್ಟೈತಿ ಅಥವಾ ಮೊತ್ತ ಎಷ್ಟೈತಿ? 5 ಐತಿ. ಹೌದಾ, ನಮ್ಗೆ ಯಾರಿಗೆ ಎಗೆ ದೊರೆಯುವ ಹಣ ಎಷ್ಟು ಅಂತ ಹೇಗೆ ಕೇಳ್ಯಾರ. ಎಗೆ ಇರುವ ಅನುಪಾತದ ಸಂಖ್ಯೆ ಎಷ್ಟೈತಿ? ಇಲ್ಲಿ 3 ಐತಿ. ಹೌದಾ, ಎಗೆ ಎಷ್ಟು ಹಣ ದೊರಿಬೇಕಾಗೈತಿ ಅಂದ್ರ ಅದನ್ನ ಅನುಪಾತದ ರೂಪದೊಳಗ 3/5 ಅಂತ ಹೇಗೆ ಬರಿಬಹುದು. ನಾವು 3/5 ಅಂತ ಹೇಗೆ ಬರಿಬಹುದು ಅನುಪಾತದ ರೂಪದೊಳಗ. ಹೌದಾ, ಕೊಡ್ಬೇಕಾಗಿದ್ದ ಹಣ, ಹಂಚಬೇಕಾಗಿದ್ದ ಹಣ ಎಷ್ಟೈತಿ ಅದನ್ನ ಗುಣಿಸ್ಬಿಡೋನು. ಗುಣಿಸಿದಾಗ ಏನ್ ಸಿಗ್ತದೆ? ಎಗೆ ಎಷ್ಟು ಹಂಚಿದಾಗ ದೊರೆಯುವ ಹಣ ಎಷ್ಟು ಅಂತ ಸಿಗ್ತೈತಿ. ಹೌದಿಲ್ಲ? ಹಾಗಾದ್ರ ನೋಡ್ರಿ, 5 ಒಂದ್ಲೆ ಎಷ್ಟು ಉಳಿತು? 2 ಉಳಿತು. ಮುಂದೆ 5 ಐತಿ, 25 ಆತು. ಅಂದ್ರ 5 25. ಹೌದಾ, ಹಾಗಾದ್ರ 15 × 3 ಮಾಡಿದ್ರೆ ಏನಾತ್ ನಮಗ? 15 3 45 ರೂಪಾಯಿ. ಎಷ್ಟು? 15 ಕೂಡಿಸಿದ್ರೆ ಎಷ್ಟಾಯ್ತು? 15 3 45 ರೂಪಾಯಿ. ಹಾಗಾದ್ರ ಎಗೆ ದೊರೆಯುವ ಹಣ ಎಷ್ಟಾತ್ ಇಲ್ಲಿ? ಎಗೆ ದೊರೆಯುವ ಹಣ 45 ರೂಪಾಯಿ. ಎಷ್ಟು? 45 ರೂಪಾಯಿ. ಇಲ್ಲೇ ನೋಡ್ರಿ, 75 ರೂಪಾಯಿ ಇತ್ತು, ಅದ್ರೊಳಗ 45 ರೂಪಾಯಿ ಎಗೆ ಕೊಡಾಕತ್ತೇನು. ಹೌದಾ, 5ರಾಗ 5 ಹೋದ್ರ 0, 7ರಾಗ 4 ಹೋದ್ರ 3. ಹಾಗಾದ್ರ ಬಿಗ್ ಉಳಿದಿದ್ದು ಎಷ್ಟು ಉಳಿತು? 30 ರೂಪಾಯಿ. ಬಿಗೆ ಎಷ್ಟು ಉಳಿತು? 30 ರು. ಹೌದಾ, ಅಂದ್ರ ಇದನ್ನ ಒಂಚೂರು ಕ್ವಶನ್ ಚೇಂಜ್ ಮಾಡಿಕೆ 30 ಅಂದ್ರ 3:2 ಕೊಟ್ರ 2 ಕೊಟ್ರ ಬಿಗಿ 30 ಉಳಿತೈತಿ ಇಲ್ಲ ಅಂತ ಹೇಳಿ ಇನ್ನೊಂಚೂರು ಕ್ವಶನ್ ಚೇಂಜ್ ಮಾಡಿಕೆ ನೋಡ್ಬಿಡೋಣ. ಹೌದಿಲ್ಲ? ಅದು ಸರಿ ಐತಿ ಇಲ್ಲ ಅಂತ ಹೇಳಿ. ಅಂದ್ರ 75 ರೂಗಳನ್ನು ಎ ಮತ್ತು ಬಿ ಗಳಿಗೆ 3:2 ಹಂಚಿದಾಗ ಬಿಗೆ ದೊರೆಯುವ ಹಣ ಎಷ್ಟು? ಬಿಗೆ ದೊರೆಯುವ ಹಣ ಎಷ್ಟು? ನಮ್ಗೆ ಈಗ ಗೊತ್ತೈತಿ ಬಿ 30 ರೂಪಾಯಿನೇ ಬರ್ತದ ಅಂತ ಹೇಗೆ. ಹೌದಾ, ಈ ಅನುಪಾತದ ನೀನೇ ಮಾಡಿದೇವಲ್ಲ ಈ ಮೆಥಡ್ ಸರಿ ಐತಿ ಇಲ್ಲ ಅನ್ಸಲೇ ನೋಡೋಣ ಇಲ್ಲ. ಹಾಗಾದ್ರ ಬಿಗೆ ಎಷ್ಟು ಅಂತ ಹೇಳ್ಯಾರ ಅವರು? ಅನುಪಾತ 2 ಐತಿ. ಬಿಗೆ ಎಷ್ಟೈತಿ? 2 ಐತಿ. ಹೌದಾ, 2 ಐತಿ. ಹಾಗಾದ್ರ ಟೋಟಲ್ ಅನುಪಾತಗಳ ಮೊತ್ತ ಎಷ್ಟೈತಿ? 5 ಐತಿ. ಅದನ್ನ ನಾವು ಅನುಪಾತದ ರೂಪದೊಳಗ 2:5 ಅಂತ ಹೇಗೆ ಬರೀಬಹುದು. ಹೌದಾ, ಅದನ್ನ ನಮ್ಗೆ ಕೊಟ್ಟಂತ ಹಂಚಬೇಕಾಗಿದ್ದ ಹಣ ಎಷ್ಟೈತಿ? 75 ರೂಪಾಯಿ. ಹೌದಾ, ಜಸ್ಟ್ ಸಿಂಪ್ಲಿಫೈ ಮಾಡಿಬಿಡೋಣ ಅಂತ. 5 1 5 15. ಹೌದಾ, ಅಂದ್ರ 15 30. ಹಾಗಾದ್ರೆ ಬಿಗೆ ದೊರೆತಂತ ಹಣ ಕೂಡ ಎಷ್ಟೈತಿ? 30. ಹಿಂಗ ಈಸಿಯಾಗಿ ಕಂಡುಹಿಡಿಬಹುದಿಲ್ಲ. ಅಂದ್ರ ಅನುಪಾತದ ಯಾವುದೋ ಒಂದು ಮೊತ್ತವನ್ನ ಅಥವಾ ಒಂದು ದುಡ್ಡು ಅಥವಾ ಮೊತ್ತವನ್ನ ಕೊಟ್ಕೆ ಇಷ್ಟು ಎ ಬಿಗೆ ಇಷ್ಟು ಅನುಪಾತದಲ್ಲಿ ಹಂಚಬೇಕು. ಹಂಚಿದಾಗ ಎಗೆ ದೊರೆಯುವ ಮೊತ್ತ ಎಷ್ಟು, ಹಣವೆಷ್ಟು, ಬಿಗೆ ದೊರೆಯುವ ಹಣ ಎಷ್ಟು, ಮೊತ್ತ ಏನು ಅಂತ ಹೇಗೆ ಕೇಳಿದ್ರ ಈ ರೀತಿ ಮಾಡ್ಬೇಕಾಗತ್ತೆ. ಅಂದ್ರೇನು? ಕೊಟ್ಟಂತ ಅನುಪಾತಗಳ ಮೊತ್ತವನ್ನು ಕಂಡುಹಿಡಬೇಕು. ಫಸ್ಟ್ ಕಂಡುಹಿಡೋದಕ್ಕೆ ಮೊದಲ ಕೇಳಿದಂತ ಯಾವ ವ್ಯಕ್ತಿ ಕೇಳಿರ್ತಾರಲ್ಲ ಆ ಕೇಳಿದಂತ ವ್ಯಕ್ತಿ ಅನುಪಾತದ ಸಂಖ್ಯೆಯನ್ನ ಏನ್ ಮಾಡಬೇಕು? ಟೋಟಲ್ ಬಂದಂತ ಅನುಪಾತದ ಮೊತ್ತದಿಂದ ಭಾಗಿಸಿ ಅದನ್ನ ಎಷ್ಟು ಕೊಟ್ಟಂತ ಎಷ್ಟು ಮೊತ್ತ ಅಥವಾ ಹಣ ಇರುತ್ತಲ್ಲ ಅದರಿಂದ ಗುಣಿಸ್ಬಿಡುದು. ಗುಣಿಸಿದಾಗ ಬರುವಂತ ಸಂಖ್ಯೆಯನ್ನ ಅಥವಾ ಉತ್ತರವನ್ನ ಏನಾಗಿರ್ತೈತಿ? ಆ ವ್ಯಕ್ತಿ ದೊರೆಯುವಂತ ಮೊತ್ತ ಅಥವಾ ಹಣ ಆಗಿರ್ತೈತಿ. ಹೌದಾ, ಇದು ಒಂದು ತರನಾದ ಅನುಪಾತದ ಮೇಲೆ ಕೇಳುವಂತ ಪ್ರಶ್ನೆ ಆಗೈತಿ. ಇದೇ ರೀತಿ ಮತ್ತೆ ಇನ್ನೊಂದು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಗೆ ನೋಡೋಣ. ನೋಡ್ರಿ, ಅನುಪಾತ 15:45 ಕನಿಷ್ಠ ರೂಪ ಏನು? ಅನುಪಾತ 15:45 ಕನಿಷ್ಠ ರೂಪ ಅಂತ ಹೇಗೆ ಕೇಳಬಹುದು. ಕನಿಷ್ಠ ರೂಪದೊಳಗ ಬರೆಯರಿ ಅಂತ ಹೇಗೆ ಕ್ವಶನ್ ಮಾಡಬಹುದು. ಹೌದಾ, ಕೊಟ್ಟಂತ ಸಂಖ್ಯೆಯನ್ನು ನೋಡ್ರಿ, ಎಷ್ಟೆಷ್ಟು ಕೊಟ್ರ? 15 45 ಈ ರೀತಿ 2 ಸಂಖ್ಯೆಗಳನ್ನು ಕೊಟ್ರ ಕನಿಷ್ಠ ರೂಪದೊಳಗೆ ಬರಿ ಅಂದ. ಇದನ್ನ ನಾವು ಭಾಗಾಕಾರ ರೀತಿ ಬರ್ಕೋಬೇಕು. 15 45. ಹೌದಾ, ಇದನ್ನ ನೀವು ಒಂದೇ ಮಗ್ಗಿಂದ ಯಾವ ಮಗ್ಗಿಂದ ಭಾಗಿಸ್ತೀರಿ ನೋಡ್ರಿ. 15 1 15 3 40. ಹೌದಾ, ಇದು ಕನಿಷ್ಠ ರೂಪ ಏನಾಯ್ತು? 1:3 ಆಯ್ತು. ಹೌದಿಲ್ಲ? 15:45 ಕನಿಷ್ಠ ರೂಪ ಏನಾಯ್ತಿಲ್ಲ ನಮ್ಗ? 1:3 ಆಗೈತಿ. ಹೌದಾ, 1:3. ಇದು ಒಂದು ತರನಾದಂತ ಪ್ರಶ್ನೆ. ಅದೇ ರೀತಿ ಮತ್ತೆ ಯಾವ ರೀತಿ ಕೇಳಬಹುದು ಅಂತ ಹೇಗೆ ನೋಡುದಾದ್ರ ಇಲ್ಲ ನೋಡ್ರಿ. ನೆಕ್ಸ್ಟ್ ಒಂದು ಕ್ವಶನ್. ನೆಕ್ಸ್ಟ್ ಏನೈತಪ್ಪ ಅಂತ ಹೇಗೆ ನೋಡೋದಾದ್ರ 1 ಕಿಲೋಗ್ರಾಂ
ಏನು 1 ಕಿಲೋಗ್ರಾಮ್ ಮತ್ತು 700 ಗ್ರಾಮ್ ಇವುಗಳನ್ನ ಅನುಪಾತದ ರೂಪದಲ್ಲಿ ಬರೆಯಿರಿ. ಇವುಗಳನ್ನ ಏನ್ ಮಾಡಂತ ಹೇಳ್ಯಾರ ಅವರು, ಅನುಪಾತದ ರೂಪದಲ್ಲಿ ಬರೆಯಿರಿ. ಏನು 1 ಕಿಲೋಗ್ರಾಮ್ 700 ಗ್ರಾಮ್ ಇವುಗಳನ್ನ ಅನುಪಾತದ ರೂಪದೊಳಗೆ ಬರೆಯಿರಿ. 1 ಕಿಲೋಗ್ರಾಮ್ ಏನು 1 ಕಿಲೋಗ್ರಾಮ್ ಅಂದ್ರೆ ಎಷ್ಟು, 1 kg ಅದು. ಹೌದಾ, ಎರಡುಗಳನ್ನ ಏನ್ ಮಾಡಬೇಕು, ಒಂದೇ ಪರಿಮಾಣಕ್ಕೆ ಬದಲಾಯಿಸ್ಬೇಕಾಗೈತೆ ನಾವು. ಇದನ್ನ 2 ಮೆಥಡ್ ಒಳಗೆ ಬಿಡಿಸ್ಬೋದು. ಫಸ್ಟ್ನೇದು ಒಂದು ಮೆಥಡ್ ಒಳಗೆ ನಾ ತಿಳಿಸ್ತೀನಿ ನೋಡ್ರಿ. ಏನಪ್ಪಾ ಅಂತಂದ್ರ 1 kg ಐತಿ. ಹೌದಾ, 1 kg ಅಂದ್ರ ಎಷ್ಟು ಗ್ರಾಮ್ಗಳು, 1000 ಗ್ರಾಮ್. ಹೌದಾ, 1 kg ಅಂದ್ರ 1000 ಗ್ರಾಮ್. ಹೌದಾ, 1 kg ಅನ್ನ 700, ಇನ್ನೊಂದು ಸಂಖ್ಯೆ ಯಾವ್ದು ಕೊಟ್ರ, 700 ಗ್ರಾಮ್ ಕೊಟ್ರ. ಇನ್ನೊಂದು ಕೊಟ್ಟಿದ್ದು ಯಾವ್ದು, 700 ಕೊಟ್ರ. ಹೌದಾ, 700 ಗ್ರಾಮ್ ಅನ್ನು ಕೊಟ್ರ. ಇವು ಎರಡುಗಳ ಅನುಪಾತದ ರೂಪದೊಳಗೆ ಬರಿ ಅಂತ ಕೇಳ್ಯಾರ. ಏನು, ಅನುಪಾತದ ರೂಪದೊಳಗೆ ಬರಿ ಅಂತೇಳ. ಅವು ಅದಕ್ಕಿಂತ ಮುಂಚೆ ಏನ್ ಮಾಡಿದ, 1 kg ಇದನ್ನ 1000 ಗ್ರಾಮ್ ಅಂದ್ರೆ ಒಂದೇ ಪರಿಮಾಣಕ್ಕೆ ಬದಲಾಯಿಸಿದೆ. ಹೌದಾ, ಅಂದ್ರ ಇವು ಅನುಪಾತದ ರೂಪದೊಳಗೆ ಯಾವ ರೀತಿ ಬರಿತೀವಿ, 1000 ಅನುಪಾತ 700 ಅಂತ ಬರಿತೇವೆ. ಹೌದಾ, ಕನಿಷ್ಠ ರೂಪದೊಳಗೆ ಬರೀ ನೀವು, ಈ 0 ಹೋಯ್ತು, ಈ 0 ಹೋಯ್ತು, ಉಳಿದಿದ್ದೇನು 10:7. ಹೌದಾ, ಹಾಗಾದ್ರೆ 1 kg 1 ಕಿಲೋಗ್ರಾಮ್ ಮತ್ತು 700 ಗ್ರಾಮ್ಗಳ ಅನುಪಾತ ಏನಾಗೈತಿ ಇಲ್ಲಿ, 10:7 ಅಂತ ಕರಿತೇವೆ. ಅದೇ ರೀತಿ ಇನ್ನೊಂದ್ ತರ ಮೆಥಡ್ ಒಳಗೆ ಕೂಡ ನಾವು ಇದನ್ನ ಬಿಡಿಸ್ಬೋದು ಸಿಂಪಲ್ ಆಗಿ. ಅಂದ್ರೆ ಅದು ಏನಂತಂದ್ರ ನೋಡ್ರಿ, 700 ಗ್ರಾಮ್ ಅಂದ್ರ 1 kg ಎಷ್ಟು ಆತಪ್ಪ ಅಂದ್ರೆ ಇದು ಎಷ್ಟು ಭಾಗ ಆಯ್ತು ಅಂತ ನೋಡ್ಬೇಕಾಗತ್ತೆ. 1 kg ಅಂದ್ರ ಎಷ್ಟು ಗ್ರಾಮ್ಗಳು, 1000. ಹೌದಾ, ನಮ್ಗೆ ಕೊಟ್ಟಂತದ್ದು ಎಷ್ಟು, 7. ಇವುಗಳ ಅನುಪಾತ ಎಷ್ಟಾತ ಇಲ್ಲಿ ಅಂದ್ರೆ ಇದ್ರ ಎಷ್ಟು ಭಾಗ ಆಯ್ತು, ಇದು 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು, ಇದು ಹೋಯ್ತು, ಉಳಿದಿದ್ದೇನು 7/10 ಉಳಿತು. ಹೌದಾ, ಇದು ಏನು 700 ಗ್ರಾಮ್ನ ಅಂಶ, ಅದೊಂದು ಸಂಖ್ಯೆ ಎಷ್ಟಾಯ್ತು, 7/10 ಆಯ್ತು. ನಮ್ಗೆ ಇನ್ನೊಂದು ಕೇಳಿದ್ದು 1 kg ಅಂದ್ರೆ ಏನು, ಅದು 1 ಭಾಗ ಅಂತ ತಗೊಂಡಂತ. ಅದಕ್ಕೆ ಎದಕ್ ಸಮ ಐತಿ, 7/10 ಸಮ ಐತಿ. 7/10 ಸಮ ಐತಿ ಅಂದ್ರೆ 1 kg ಅಂದ್ರ ಎಷ್ಟು ಆತಿಲಿ, ಎಷ್ಟು ಭಾಗಗಳದು, 10. ಹೌದಾ, ಇನ್ನೊಂದ್ಸೂರು ಸರಳ ರೂಪದೊಳಗೆ ಬರೀದಂದ್ರೆ ಇದನ್ನ ಸರಳ ರೂಪದೊಳಗೆ ಯಾವ ರೀತಿ ಬರಿಬೋದು, 10:7 ಅಂತ ಬರಿಬೋದು. ನೀವು ಹಿಂಗಾರ ಮಾಡ್ರಿ, ಈ ರೀತಿಯಾರ ಮಾಡ್ರಿ. ಇದ್ರ ಮೇಲೆ ಬೇರೆ ಬೇರೆ ತರನಾದಂತ ಬೆಲೆಗಳನ್ನ ಹಾಕೊಂಡು ಬೇರೆ ಬೇರೆ ತರನಾಗಿ ಟ್ರೈ ಮಾಡ್ರಿ. ಹೌದಾ, ಅಂದ್ರ ಇದುವರೆಗೆ ಏನ್ ಮಾಡಿದೆ ನಾವು, ಅನುಪಾತ ಅಂದ್ರೆ ಏನು, ಅನುಪಾತದ ಯಾವ ರೀತಿ ಸಂಖ್ಯೆಗಳನ್ನು ಬರೀಬೇಕು, ಕೊಟ್ಟಂತ ಸಂಖ್ಯೆಗಳನ್ನ ಅನುಪಾತದ ರೂಪದೊಳಗೆ ಯಾವ ರೀತಿ ಬರಿಬಹುದು, ಮತ್ತು ಅನುಪಾತದ ಮೇಲೆ ಯಾವ್ಯಾವ ತರನಾದ ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಇದುವರೆಗೆ ನೋಡಿದೆ ನಾವು. ಹೌದಿಲ್ಲ, ಇದುವರೆಗೆ ಏನ್ ಮಾಡಿದೆ, ಅನುಪಾತ ಅಂದ್ರೆ ಏನು, ಅನುಪಾತದ ಮೇಲೆ ಬರುವಂತ ಪ್ರಶ್ನೆಗಳ ಅನುಪಾತದ ಯಾವ ರೀತಿ ಸೂಚಿಸ್ಬೇಕು ಅನ್ನೋದು ಗೊತ್ತಾಯ್ತು. ನಮ್ಗೆ ಉಳಿದಿದ್ದೇನು ಇನ್ನೊಂದು, ಸಮಾನುಪಾತ. ಹೌದಿಲ್ಲ, ಅನುಪಾತ ಅಂದ್ರೆ ಏನು ಗೊತ್ತಾಯ್ತು. ಇನ್ನು ಉಳಿದಿದ್ದು ನೆಕ್ಸ್ಟ್ ಏನ್ ಮಾಡೋಣ ನಾವು, ಸಮಾನುಪಾತ ಅಂದ್ರೆ ಏನು, ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನೆಕ್ಸ್ಟ್ ನೋಡೋಣ.